ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ನಮಗಿದು ಕಠಿಣವಾಯಿತು, ಏಕೆಂದರೆ ಇವು ಸಂಸ್ಕೃತದಲ್ಲಿ ಲಿಪಿಬದ್ಧವಾಗಿದ್ದವು. ಇವು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದ್ದವು ಮತ್ತು ಸಂಸ್ಕೃತ ಭಾಷೆಯನ್ನು ತಿಳಿದವರು ಕೇವಲ ಒಂದೇ ವರ್ಣವಾಗಿತ್ತು, ಕೇವಲ ಒಂದೇ ವರ್ಗವಿತ್ತು, ಬ್ರಾಹ್ಮಣ ವರ್ಗ. ಮತ್ತು ಅನ್ಯ ಯಾರಿಗೂ ಸಂಸ್ಕೃತ ಕಲಿಯುವ ಅಧಿಕಾರ ಇರುತ್ತಿರಲಿಲ್ಲ. ಅನ್ಯ ಕಾಸ್ಟ್ ಅಂದರೆ ಜಾತಿಯವರಿಗೆ, ಅರ್ಥಾತ್ ಅನ್ಯ ವರ್ಣದವರಿಗೆ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 4 ವರ್ಣಗಳಿವೆ. ಇವುಗಳಲ್ಲಿ ಕೇವಲ ಬ್ರಾಹ್ಮಣ ವರ್ಣ ಮಾತ್ರವೇ ಶಿಕ್ಷಣ ಗ್ರಹಿಸುವ ಅಧಿಕಾರಿಯಾಗಿತ್ತು ಮತ್ತು ಅವರೇ ನಂತರ ವೇದಗಳನ್ನು ಓದುತ್ತಿದ್ದರು, ಅವರೇ ಪುರಾಣಗಳನ್ನು ಓದುತ್ತಿದ್ದರು ಮತ್ತು ಅವರೇ ಓದಿಕೊಂಡು ಮುಂದೆ ನಮಗೆ ಅನುವಾದ ಮಾಡಿ ತಮ್ಮ ತಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ, ಸ್ಥಾನೀಯ ಭಾಷೆಯಲ್ಲಿ ಅವರು ಜ್ಞಾನವನ್ನು ನೀಡುತ್ತಿದ್ದರು. ಹಾಗೆ ಅವರಿಗೆ ಸಂಸ್ಕೃತ ತಿಳಿದಿರುವ ಕಾರಣ, ಸಂಸ್ಕೃತ ಭಾಷೆಯ ಜ್ಞಾನವಿರುವ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ನಂಬಿದ. ಅಂದರೆ ಇವರು ಬ್ರಾಹ್ಮಣರು, ಋಷಿ ಹೇಳಿ, ಬ್ರಾಹ್ಮಣ ಹೇಳಿ, ಗುರು ಹೇಳಿ, ಇವರು ಬಹಳ ದೊಡ್ಡ ವಿದ್ವಾಂಸರು, ಇವರು ಕಾಶಿ ವಿದ್ಯಾಪೀಠದಿಂದ ಓದಿ ಬಂದಿದ್ದಾರೆ, ಇವರು ಸದ್ಗ್ರಂಥಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅರಿತಿದ್ದಾರೆ ಮತ್ತು ಏನು ಇವರು ನಮಗೆ ನಮ್ಮ ಭಾಷೆಯಲ್ಲಿ ಹೇಳುತ್ತಿದ್ದಾರೆ ಮತ್ತು ಇವರು ಹೇಳಿದ್ದಾರೇನೆಂದರೆ ಇದೇ ಪ್ರಮಾಣ ವೇದಗಳಲ್ಲಿ, ಗೀತೆ ಮತ್ತು ಪುರಾಣಗಳಲ್ಲಿ ಇದೆ. ಆಗ ನಾವು ಅವರ ಹೇಳಿಕೆಯನ್ನು, ಆ ಸುಳ್ಳು ಹೇಳಿಕೆಯನ್ನು ಸತ್ಯವೆಂದು ಒಪ್ಪಿದೆವು ಮತ್ತು ಆ ಸುಳ್ಳನ್ನು ಕೇಳುತ್ತಾ ಕೇಳುತ್ತಾ ನಮ್ಮ ಕಿವಿಗಳು ಕಿವುಡಾದುವು. ಸಾವಿರಾರು ವರ್ಷಗಳು ಕಳೆದವು ಮತ್ತು ಅದೇ ಲೋಕವೇದವನ್ನು ಕೇಳುತ್ತಾ ಬರುತ್ತಿದ್ದೆವು. ಆ ಲೋಕವೇದದಲ್ಲಿ ಏನು ಹೇಳಲಾಗುತ್ತಿತ್ತು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರು ಅವಿನಾಶಿಯಾಗಿದ್ದಾರೆ, ಅಜರಾಮರರು, ಸರ್ವೇಶ್ವರರು, ಮಹೇಶ್ವರರಾಗಿದ್ದಾರೆ. ಇವರ ಯಾರೂ ಜನಕರಿಲ್ಲ, ಇವರ ಯಾರೂ ತಂದೆ ತಾಯಿಯರಿಲ್ಲ, ಇವರು ಸ್ವಯಂಭೂ ಆಗಿರುವರು, ಸರ್ವೇಶ್ವರರು ಆಗಿರುವರು, ಎಲ್ಲ ಬ್ರಹ್ಮಾಂಡಗಳನ್ನು ರಚಿಸಿದವರು. ಆಗ ನಾವೆಲ್ಲ ಒಬ್ಬರಿಂದ ಕೇಳಿದೆವು, ಇಬ್ಬರಿಂದ ಕೇಳಿದೆವು, 9 ಜನರಿಂದ, 100 ಜನರಿಂದ, ಸಾವಿರಾರು ಜನರಿಂದ ಕೇಳಿದೆವು, ಲಕ್ಷಾಂತರ ಜನಗಳಿಂದ ಕೇಳಿದೆವು ಮತ್ತು ಇದನ್ನೇ ಕೇಳಿದೆವು. ಮತ್ತು ಇವರು ಹೇಳುತ್ತಿದ್ದರು, ಅಂದರೆ ಪುರಾಣ, ಶಿವಪುರಾಣದಲ್ಲಿ ಹೀಗೆ ಬರೆದಿದೆ, ದೇವಿ ಪುರಾಣದಲ್ಲಿ ಹೀಗೆ ಬರೆದಿದೆ ಮತ್ತು ಸಂಸ್ಕೃತದಲ್ಲಿ ಹೇಳುತ್ತಿದ್ದರು, ಸಂಸ್ಕೃತದಲ್ಲಿ ಓದುತ್ತಿದ್ದರು, ಕಂಠಸ್ಥ ಮಾಡಿದ್ದರು ಮತ್ತು ಅನುವಾದ ಮಾಡುತ್ತಿದ್ದರು ತಮ್ಮ ಸ್ಥಾನೀಯ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯನ್ನು ತಿಳಿದ ಮಾತ್ರಕ್ಕೆ, ಸಂಸ್ಕೃತ ಭಾಷೆಯ ಜ್ಞಾನವಾದ ಮಾತ್ರಕ್ಕೆ ಆಧ್ಯಾತ್ಮ ಜ್ಞಾನ ತಿಳಿಯುವುದು ಸಾಧ್ಯವಿಲ್ಲ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಶ್ಲೋಕ ಸಂಖ್ಯೆ 10ರಿಂದ ಹಿಡಿದು 13ರ ತನಕ ಇದು ಸ್ಪಷ್ಟ ಮಾಡಿದೆ. ಅಂದರೆ ಯಾರೋ ಪರಮಾತ್ಮನನ್ನು ಸಾಕಾರವೆನ್ನುತ್ತಾರೆ, ಅಂದರೆ ಅವನು ಜನ್ಮ ತಾಳುತ್ತಾನೆ, ಉತ್ಪನ್ನನಾಗುತ್ತಾನೆ, ಮತ್ತು ಇನ್ಯಾರೋ ಹೇಳುತ್ತಾನೆ ಅವನು ಉತ್ಪನ್ನನಾಗುವುದಿಲ್ಲ, ಅವನು ನಿರಾಕಾರನು. ಮತ್ತಾರೋ ಯಾರಿಗೋ ಒಂದು ಭಾಷೆಯ ಅಕ್ಷರ ಜ್ಞಾನವಾಯಿತೆಂದರೆ ಆಗ ಅವರನ್ನು ವಿದ್ವಾಂಸರೆನ್ನುತ್ತಾರೆ, ಮತ್ತು ಯಾರಿಗೆ ಅಕ್ಷರ ಜ್ಞಾನವಿಲ್ಲ ಅವರನ್ನು ಅವಿದ್ವಾಂಸರೆನ್ನುತ್ತಾರೆ. ಈಗ ಇದು ಹೇಳಲಾಗಿದೆ ಏನೆಂದರೆ ಅವಿದ್ವಾಂಸ ಮತ್ತು ವಿದ್ವಾಂಸರೆಂದು ಯಾರನ್ನು ಕರೆಯುತ್ತಾರೆ ಮತ್ತು ಪರಮಾತ್ಮ ಸಾಕಾರನೋ ಅಥವಾ ನಿರಾಕಾರನೋ ಇದನ್ನಂತೂ ತತ್ವದರ್ಶಿ ಸಂತರು ಹೇಳುವರು, ಅವರಿಗೆ ಕೇಳು. ಈಗ ಪುಣ್ಯಾತ್ಮರೇ, ಪವಿತ್ರ 4 ವೇದಗಳಲ್ಲಿ
ಕಂಪ್ಲೀಟ್ ಜ್ಞಾನವಿಲ್ಲ, ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ. ಮತ್ತು ತಪ್ಪು ಕೂಡ ಇಲ್ಲ, ರಾಂಗ್ ಕೂಡ ಹೇಳುವುದಕ್ಕಾಗುವುದಿಲ್ಲ ಇದನ್ನು. ಏಕೆಂದರೆ ಸಿಲೆಬಸ್ನ ಸ್ಟೇಟಸ್ ಇರುತ್ತದೆ. ಅಂದರೆ ಮೆಟ್ರಿಕ್ ತನಕದ ಸಿಲೆಬಸ್ ಇದೆ, ಅದು ತಪ್ಪು ಅಲ್ಲ. ಆದರೆ ಮುಂದಿನ ಕ್ಲಾಸ್ಗಾಗಿ ಕಂಪ್ಲೀಟ್ ಸಫಿಷಿಯೆಂಟ್ ಅಲ್ಲ. ಈಗ ವೇದಗಳಲ್ಲಿ ಆಪ್ಷನ್ ಬಿಡಲಾಗಿದೆ ಅಂದರೆ ಆ ಯಥಾರ್ಥ ಜ್ಞಾನವನ್ನಂತೂ ತತ್ವದರ್ಶಿ ಸಂತ ಹೇಳುವರು. ಪರಮಾತ್ಮ ನಿರಾಕಾರನೋ ಅಥವಾ ಸಾಕಾರನೋ ಆ ಜ್ಞಾನವನ್ನು ಅವರಿಗೆ ಕೇಳು. ಮತ್ತು ವಿದ್ವಾಂಸರ ಮತ್ತು ಅವಿದ್ವಾಂಸರ ಪರಿಭಾಷೆ ಕೂಡ ಸರಿಯಾಗಿ ಅವರೇ ಹೇಳಬಲ್ಲರು. ಈಗ ಪುಣ್ಯಾತ್ಮರೇ, ಈ ಸಂಸ್ಕೃತದ ಜ್ಞಾನಿಗಳಿಗೆ ವೇದಗಳ ಜ್ಞಾನ ಇರಲಿಲ್ಲ. ಸಂಸ್ಕೃತದ ಜ್ಞಾನಿ ಯಾರು? ಸತ್ಯಯುಗದಿಂದ ಬ್ರಾಹ್ಮಣರು ಸಂಸ್ಕೃತದ ಜ್ಞಾನಿ ವಿದ್ವಾಂಸರೆಂದು ನಂಬಲಾಗಿತ್ತು. ಮತ್ತು ಇವರಿಗೆ ವೇದಗಳ ಜ್ಞಾನವಿರಲಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರಿಗೂ ಕೂಡ ವೇದಜ್ಞಾನವಿರಲಿಲ್ಲ. ಮತ್ತು ಆದರೆ ಇವರೆಲ್ಲರೂ ಸಂಸ್ಕೃತ ಭಾಷೆ ಮಾತನಾಡುತ್ತಿದ್ದರು ಮತ್ತು ಬರೆಯುತ್ತಿದ್ದರು. ಪುಣ್ಯಾತ್ಮರೇ, ಈ ವಿಷಯ ನಂಬಲಾಗುವುದಿಲ್ಲ ಒಮ್ಮೆಲೆ. ಅಂದರೆ ಸತ್ಯಯುಗದ ಬ್ರಾಹ್ಮಣ ಅಂದರೆ ಋಷಿಗಳಿಗೆ, ಮಹರ್ಷಿಗಳಿಗೆ ಜ್ಞಾನವಿರಲಿಲ್ಲ, ವೇದಜ್ಞಾನ ಇರಲಿಲ್ಲ. ಸಂಸ್ಕೃತ ಭಾಷೆಯ ಜ್ಞಾನವಿತ್ತು, ಆದರೆ ಆಧ್ಯಾತ್ಮ ಜ್ಞಾನವಿರಲಿಲ್ಲ, ವೇದಜ್ಞಾನವಿರಲಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರಿಗೂ ಇರಲಿಲ್ಲ. ಈಗ ವಿಷಯದ ಎಡವಟ್ಟಾಗುವುದು ಇಲ್ಲೇನೆ. ಒಂದೊಮ್ಮೆ ಇಂದಿನಿಂದ 600 ವರ್ಷಗಳ ಮೊದಲು ಯಾರೋ ಈ ಮಾತು ಹೇಳಿದರೆ ದಾಸನು ಹೇಳುತ್ತಿರುವುದನ್ನು ಯಾರೂ ಕನಸಲ್ಲೂ ಕೂಡ ಸ್ವೀಕರಿಸುತ್ತಿರಲಿಲ್ಲ. ಅಂದರೆ ಹೇಳುವಾತ ಸತ್ಯ ಹೇಳುತ್ತಿದ್ದಾನೆಂದು. ಮತ್ತು ಪುಣ್ಯಾತ್ಮರೇ, ಪರಮೇಶ್ವರನು 600 ವರ್ಷ ಮೊದಲು ಇದನ್ನೇ ಬಂದು ಹೇಳಿದ್ದರು. ಬಂದು ಇದನ್ನೇ ಹೇಳಿದ್ದರೆಂದರೆ ಬ್ರಹ್ಮ, ವಿಷ್ಣು, ಮಹೇಶರು ನಾಶ ಹೊಂದುವವರು, ಅವಿನಾಶಿಯಲ್ಲ ಮತ್ತು ಇವರು ಪೂಜೆಗೆ ಯೋಗ್ಯರಲ್ಲ. ಇವರ ಪೂಜೆಯಿಂದ ಪೂರ್ಣ ಮೋಕ್ಷವಾಗಲು ಸಾಧ್ಯವಿಲ್ಲ. ಬ್ರಹ್ಮ, ವಿಷ್ಣುರವರ ಪೂಜೆಯಿಂದ ಕೆಲವು ಸಿದ್ಧಿಗಳು ಬರುತ್ತವೆ. ನಂತರ ವಿಷ್ಣು ಲೋಕ ಪ್ರಾಪ್ತವಾಗುತ್ತದೆ. ವಿಷ್ಣು ಲೋಕದಲ್ಲಿ ತನ್ನ ಪುಣ್ಯಗಳನ್ನು ಸಮಾಪ್ತಗೊಳಿಸಿ ಮರಳಿ ಪುನಃ ಪೃಥ್ವಿ ಮೇಲೆ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಹೀಗೆಯೇ ಶಿವನ ಪೂಜೆಯಿಂದ ಶಿವಲೋಕ ಪ್ರಾಪ್ತವಾಗುತ್ತದೆ. ಅಲ್ಲಿಂದ ಪುಣ್ಯ ಕೊನೆಗೊಂಡಂತೆ ಪುನಃ ಪೃಥ್ವಿ ಮೇಲೆ ಜನ್ಮ ಮೃತ್ಯುವಿನಲ್ಲಿ ಪುನಃ ಅದೇ ಪ್ರೊಸೀಜರ್ ಪ್ರಾರಂಭವಾಗುತ್ತದೆ. ಬ್ರಹ್ಮನ ಪೂಜೆಯಿಂದ ಬ್ರಹ್ಮನ ಲೋಕ ಪ್ರಾಪ್ತವಾಗುತ್ತದೆ ಮತ್ತು ಬ್ರಹ್ಮನ ದ್ವೀಪದಿಂದ ತನ್ನ ಪುಣ್ಯ ಸಮಾಪ್ತಗೊಳಿಸಿ ಪುನಃ ಮರಳಿ ಬಂದು ಬಿಡುತ್ತಾನೆ. ಬ್ರಹ್ಮನ ಸಾಧನೆಯಿಂದ, ಓಂ ನಾಮದ ಜಪದಿಂದ ಮತ್ತು ಬ್ರಹ್ಮನ ಸಾಧನೆಯಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ ಮತ್ತು ಅಲ್ಲಿ ತನ್ನ ಪುಣ್ಯಗಳನ್ನು ಕ್ಷೀಣಗೊಳಿಸಿ ಜೀವಾತ್ಮ ಪುನಃ ಮರಳಿ ಬರುತ್ತಾನೆ. ಬ್ರಹ್ಮ, ವಿಷ್ಣು, ಮಹೇಶರೂ ನಾಶ ಹೊಂದುವವರು ಮತ್ತು ಇವರ ಜನ್ಮ ಮತ್ತು ಮೃತ್ಯು ಆಗುತ್ತದೆ. ಇಂದಿನಿಂದ ಈ ಮಾತನ್ನು 600 ವರ್ಷಗಳ ಮೊದಲು ಪರಮೇಶ್ವರರು, ಕಬೀರರು ಬಂದು ಹೇಳಿದ್ದರು ತನ್ನ ಸಿಂಪಲ್ ಭಾಷೆಯಲ್ಲಿ. ಇದಕ್ಕಾಗಿ ಹೇಳಿದ್ದರು ಆ ಕಬೀರವಾಣಿಯಲ್ಲಿ, ಅದರಿಂದ ಜನಸಾಮಾನ್ಯರು ಅರಿಯಲೆಂದು. ಮುಂಬರುವ ಸಮಯದಲ್ಲಿ ಮಾಲೀಕನಿಗೆ ಗೊತ್ತಿತ್ತು ಅಂದರೆ ಶಿಕ್ಷಿತ ಪೀಳಿಗೆ ಆರಂಭವಾಗುವುದು ಮತ್ತು ಆ ಸಮಯ ನನ್ನ ವಾಣಿಯನ್ನು ನನ್ನ ಪ್ರೀತಿಯ ಆತ್ಮಗಳು ಓದುವರು ಮತ್ತು ನಂತರ ಸದ್ಗ್ರಂಥಗಳೊಡನೆ ಹೊಂದಾಣಿಕೆ ನನ್ನ ದಾಸ ಮಾಡುವನು. ಆಗ ಸ್ವತಃವೇ ತಿಳಿದುಕೊಳ್ಳುವರು. ಒಂದೊಮ್ಮೆ ಇಂದಿನಿಂದ ಸರಿಸುಮಾರು 600 ವರ್ಷಗಳ ಮೊದಲು ಯಾವಾಗ ಪರಮೇಶ್ವರ ಕಬೀರ್ ದೇವರು ಸತ್ಯಲೋಕದಿಂದ ನಡೆದು ಆ 3ನೇ ಮುಕ್ತಿಧಾಮದಿಂದ ನಡೆದು ಇಲ್ಲಿ ಪೃಥ್ವಿ ಲೋಕದ ಮೇಲೆ ಬಂದಿದ್ದರು ಒಂದು ಶಿಶು ರೂಪ ಧಾರಣೆ ಮಾಡಿ. ಆಗ ಆ ಸಮಯ ಅವರು ಲೀಲಾಮಯ ಒಂದು ಜೀವನ ಪೂರ್ಣಗೊಳಿಸಿದ್ದರು. ನಮಗೆ ಒಂದು ಉದಾಹರಣೆ ನೀಡಲಿಕ್ಕಾಗಿ, ಅಂದರೆ ನೀವು ಹೀಗೆ ಇರಬೇಕು, ನಂತರ ನೋಡಿ ಏನು ಮಾಡುವೆನೆಂದು ನಿಮಗಾಗಿ. ಹಾಗೆಯೇ ಪರಮಾತ್ಮ ಬಂದು ಆ ಜ್ಞಾನ ಹೇಳಿದ್ದರು. ಇಸವಿ 1398ರಿಂದ ಇಸವಿ 1518 ತನಕ 120 ವರ್ಷ ಪರಮೇಶ್ವರರು ಇಲ್ಲಿ ಪೃಥ್ವಿಯಲ್ಲಿದ್ದರು. ಒಬ್ಬ ಜನಸಾಮಾನ್ಯನಂತೆ ಭೂಮಿಕೆಯನ್ನು ಮಾಡಿ, ಒಬ್ಬ ಕವಿಯ ಭೂಮಿಕೆ ಮಾಡಿ, ಒಬ್ಬ ತತ್ವದರ್ಶಿ ಸಂತನ ಭೂಮಿಕೆ ಮಾಡಿ ಆ ಪರಮಾತ್ಮ ಸಶರೀರ ಬಂದಿದ್ದರು, ಸಶರೀರ ಹೊರಟು ಹೋಗಿದ್ದರು. ಅವರು ನೇಕಾರನ ಭೂಮಿಕೆ ಮಾಡುತ್ತಿದ್ದರು, ಅವರು ಧಾಣಕನೆಂದು ಕರೆಯಲ್ಪಟ್ಟರು. ಹಾಗೆ ಇಸವಿ 1398ರಿಂದ 1518 ತನಕ
120 ವರ್ಷದ ಆ ಸಮಯವೇನಿತ್ತು ಮತ್ತು ಆ ಸಮಯ ಇದನ್ನು ಹೇಳುವುದು. ಅಂದರೆ ಬ್ರಹ್ಮ ವಿಷ್ಣು ಮಹೇಶರು ನಾಶ ಹೊಂದುವವರು. ಅವರ ತಾಯಿ ತಂದೆ ಇದ್ದಾರೆ, ದುರ್ಗೆ ಇವರ ತಾಯಿ, ಜ್ಯೋತಿ ನಿರಂಜನ ಇವರ ತಂದೆ. ಇವರು ನಾಶ ಹೊಂದುವವರು. ಇವರ ಪೂಜೆಯಿಂದ ಮೋಕ್ಷ ಆಗುವುದಿಲ್ಲ. ಹಾಗಾದರೆ ಪುಣ್ಯಾತ್ಮರೇ, ಸ್ವಾಭಾವಿಕವಾಗಿತ್ತು ಪರಮೇಶ್ವರನ ವಾಣಿಯ ಮೇಲೆ ಅವಿಶ್ವಾಸವಾಗುವುದು. ಏಕೆಂದರೆ ಈ ಸುಳ್ಳು ವ್ಯಕ್ತಿಗಳು, ಈ ಅವಿದ್ವಾಂಸರು ನಮಗೆ ತಪ್ಪು ಜ್ಞಾನ, ಶಾಸ್ತ್ರ ವಿರುದ್ಧ ಜ್ಞಾನ ಹೇಳಿಟ್ಟಿದ್ದರು, ಲೋಕವೇದ ಹೇಳಿಟ್ಟಿದ್ದರು. ಈಗ ಪರಮೇಶ್ವರರು ಹೇಳಿದರು, सुर नर मुनि जन 33 करोड़ी बंदे सभी निरंजन डोरी। पीर पैगंबर कुतुब ओलिया सुर नर मुनि जन ज्ञानी एत्या को तोरा ना पाया ये जम के बंधे प्राणी। ओए होए। ಈ ಬ್ರಹ್ಮ ವಿಷ್ಣು ಮಹೇಶ ಮತ್ತು ಈ 33 ಕೋಟಿ ದೇವತೆಗಳ ತನಕ ಋಷಿ ಮಹರ್ಷಿಗಳಿಗೆ ಪರಮೇಶ್ವರರು ಹೇಳಿದ್ದಾರೇನೆಂದರೆ, ಇವರಂತೂ ಕಾಲನನ್ನೇ ಪೂಜಿಸುತ್ತಿದ್ದಾರೆ, ಈ ಜ್ಯೋತಿ ನಿರಂಜನನ್ನೇ ಪೂಜಿಸುತ್ತಿದ್ದಾರೆ, ಇವರಂತೂ ಇವನ ತನಕವೇ ಪೂಜೆ ಮಾಡುತ್ತಾರೆ ಮತ್ತು ಇವನ ಜಾಲದಲ್ಲಿಯೇ ಇರುತ್ತಾರೆ, ಇವರಿಗೆ ವೇದ ಜ್ಞಾನವಿಲ್ಲ. गुरु बिन काहू न पाया ज्ञाना जो थोथा बुस छड़े किसाना। गुरु बिन वेद पढ़े जो प्राणी समझे न सार रहे अज्ञानी। गुरु बिन काहू न पाया ज्ञाना जो थोथा बुस छड़े किसाना। मूढ़ किसाना। ಬುದ್ಧಿವಂತನಾದ ರೈತರಂತೂ ಜೊಟ್ಟನ್ನು ಕುಟ್ಟುವುದಿಲ್ಲ, ಹೊಡೆಯುವುದಿಲ್ಲ. ಆದರೆ ಮೂರ್ಖ ವ್ಯಕ್ತಿ ಜೊಟ್ಟನ್ನು ಕುಟ್ಟಿದರೆ ಅದರಲ್ಲಿ ಏನು ಸಿಗುವುದು? ಏನೂ ಇಲ್ಲ. ಅಂದರೆ ಧಾನ್ಯ ಗುಡಿಸಿದರೆ ಮತ್ತು ಜೊಟ್ಟು ಬಿದ್ದಿರುತ್ತದೆ ಮತ್ತು ಯಾರೋ ಅದನ್ನು ಎತ್ತಿ ತೊಡಗಿದ್ದಾನೆ, ಅದನ್ನು ಕುಟ್ಟಲು ಕೋಲು ಹಿಡಿದು ಕುಟ್ಟುತ್ತಿದ್ದಾನೆ. ಆವಾಗ ಅದರಿಂದ ಏನು ಸಿಗುವುದು? ಏನೂ ಸಿಗದು. ಹೀಗೆಯೇ ವೇದಜ್ಞಾನ ಇಲ್ಲದೆ ಈ ಬ್ರಹ್ಮ ವಿಷ್ಣು ಮಹೇಶ ಮತ್ತು ಸತ್ಯಯುಗದ ಋಷಿ ಮಹರ್ಷಿ, ಸತ್ಯಯುಗದ ಬ್ರಾಹ್ಮಣರು ಮತ್ತು ಇಂದಿನ ಬ್ರಾಹ್ಮಣರ ಉಲ್ಲೇಖವಂತೂ ಸಮಾಪ್ತಿಯಾಗಿದೆ. ಮತ್ತು ಈ ವಿಷಯವನ್ನಂತೂ ಬಿಟ್ಟುಬಿಡಿ, ಅವರ ಬಗೆಗಿನ ಮಾತೇ ವ್ಯರ್ಥ. ಹಾಗೆ ಅವರಿಗೂ ಜ್ಞಾನವಿರಲಿಲ್ಲ, ಅವರೂ ಜೊಟ್ಟನ್ನು ಕುಟ್ಟುತ್ತಿದ್ದರು. ಏಕೆಂದರೆ गुरु बिन काहू न पाया ज्ञाना जो थोथा बुस छड़े किसाना। गुरु बिन वेद पढ़े जो प्राणी समझे न सार रहे अज्ञानी। ओए होए। ಈಗ ಪುಣ್ಯಾತ್ಮರೇ, ಪರಮಾತ್ಮನು ಎಲ್ಲರ ಮುಂದೆ ಎದೆ ತಟ್ಟಿ 600 ವರ್ಷಗಳ ಮೊದಲು ಇದೇ ಜ್ಞಾನ ನೀಡಿದ್ದರು. ಆದರೆ ಈ ನಕಲಿ ಋಷಿ ಮಹರ್ಷಿ ಗುರು ಮತ್ತು ಮಂಡಲೇಶ್ವರರು ಆಚಾರ್ಯರು, ಈ ದುಷ್ಟಾತ್ಮಗಳು ಈ ಸತ್ಯಜ್ಞಾನವನ್ನು ನಮ್ಮ ತನಕ ಬರಲು ಬಿಡಲಿಲ್ಲ. ಏಕೆಂದರೆ ಇವರು ಕಾಲನ ಪಕ್ಕ ಏಜೆಂಟ್ಗಳು. ಇವರು ಮಿಸ್ಗೈಡ್ ಮಾಡುತ್ತಿರುತ್ತಾರೆ. ಈಗಲೂ ಹೇಳುತ್ತಾರೆ, ರಾಮ್ಪಾಲ್ ಸುಳ್ಳು ಹೇಳುತ್ತಾನೆ, ಆದರೆ ಪ್ರತ್ಯಕ್ಷ ತೋರಿಸುತ್ತೇನೆ ಮತ್ತು ಅವರದೇ ಪುಸ್ತಕ ತೋರಿಸುತ್ತೇನೆ, ಕಾಲ್ನ ದೂತರದು. ಅಂದರೆ ನೀವು ಇಂತಹ ತಪ್ಪು ಜ್ಞಾನ ಪ್ರಚಾರ ಮಾಡುತ್ತಿರುವಿರಿ, ಮುಗ್ಧ ಆತ್ಮಗಳ ಜೀವನದೊಡನೆ ಆಟ ಆಡುತ್ತಿರುವಿರಿ. ಈಗಲೂ ಅವರು ಹೇಳ್ತಾರೆ ಅಂದರೆ ಸುಳ್ಳು ಹೇಳ್ತಾನೆ, ಕಣ್ಗಳಿಂದ ನೋಡಿ ಕೂಡ. ಅವರದೇ ಪುಸ್ತಕಗಳನ್ನು ಓದಿ ಹೇಳುತ್ತೇನೆ. ಮತ್ತು ನಂತರ ಈ ಟಿವಿ ಚಾನೆಲ್ನವರನ್ನು ಬೆದರಿಸುತ್ತಾರೆ. ಅಂದರೆ ಅವನ ಪ್ರಚಾರ ಮಾಡಿದರೆ ನಾವು ನಮ್ಮ ಪ್ರೋಗ್ರಾಮನ್ನು ಬಂದು ಮಾಡಿಸುವೆವು. ಈಗ ಈ ಚಾನೆಲ್ನವರು ಹೊಟ್ಟೆಪಾಡು ನಡೆಸುವ ವ್ಯಕ್ತಿಗಳು. ಇವರಿಗೆ ಯಾವುದೇ ಜನರ ಉದ್ಧಾರದಿಂದ ಕೊಂಡುಕೊಳ್ಳುವುದೇನೂ ಇಲ್ಲ. ಯಾವ ಮನುಷ್ಯ ಮಾಯೆಯ ತನಕ ಸೀಮಿತನೋ ಅವನು ಯಾರಿಗೂ ಒಳ್ಳೆಯದನ್ನು ಮಾಡಲಾರನು. ಬೇಕಾದರೆ ಅವನು ಸಂತನಿರಲಿ, ಬೇಕಾದರೆ ಅವನು ಯಾವುದೇ ರಾಜಮುಖಂಡನಿರಲಿ, ಬೇಕಾದರೆ ಈ ಪ್ರಚಾರ ಪ್ರಸಾರದ ಸಾಧನಗಳಿರಲಿ, ಎಲ್ಲಿಯವರೆಗೆ ನಾವು ಭಗವಂತನಿಂದ ಭಯಪಡುವುದಿಲ್ಲ, ನಾವು ಪರಮಾತ್ಮನಲ್ಲಿ ಪರಮಾರ್ಥದಲ್ಲಿ ತೊಡಗದಿದ್ದರೆ ಅಲ್ಲಿಯವರೆಗೆ ಪ್ರಾಣಿ ಯಾರದೇ ಒಳ್ಳೆಯದನ್ನು ಮಾಡಲಾರನು, ಅವನು ಸ್ವಾರ್ಥವೇ ಮಾಡಿಕೊಳ್ಳುವನು. ಆದರೆ ಈಗ ಸಮಯ ಬಂದಿದೆ. ನಮ್ಮ ಬಳಿ ಬಹಳ ಕ್ರಮಗಳಿವೆ. ಪರಮಾತ್ಮ ನೀಡಿದ್ದಾರೆ ಟೆಕ್ನಿಕ್, ಆಧುನಿಕ ಟೆಕ್ನಿಕ್. ಇದರ ಮಾಧ್ಯಮದಿಂದ ಈಗ ಸಂಚಲನ ಮೂಡುವುದು. ನಮ್ಮ ಮಕ್ಕಳು ಏನು ಮಾಡುತ್ತವೆ? ಇಲ್ಲಿ ಈ ಚಿಪ್ ತುಂಬಲಾಗುತ್ತದೆ ಮತ್ತು ಯಾವ ಸತ್ಸಂಗ ಅವರಿಗೆ ಬೇಕು
ಒಂದು ಚಿಪ್ನಲ್ಲಿ 48 ಗಂಟೆಗಳದ್ದು ಬರುತ್ತದೆ. ವಿಡಿಯೋ ಫಿಲ್ಮ್ ಕೂಡ ಬರುತ್ತದೆ 40 ಗಂಟೆಗಳದ್ದು. ಮತ್ತವರು ಇಲ್ಲಿಂದ ತುಂಬಿಸಿ ಕೊಂಡೊಯ್ಯುತ್ತಾರೆ. DVD ಕೊಂಡೊಯ್ಯುತ್ತಾರೆ. ಬಹಳ ಕಡಿಮೆ ಬೆಲೆಯಲ್ಲಿ ಕೊಡುತ್ತೇವೆ ನಾವು. ಬೇರೆ ಸಂತರು 50 ರೂಪಾಯಿಯದ್ದು ಕೊಡ್ತಾರೆ. ಇಲ್ಲಿ ನಾವು 15 ರೂಪಾಯಿಗಳಿಗೆ CD ಕೊಡ್ತೇವೆ. DVD 20 ರೂಪಾಯಿಗಳದ್ದು. ಅದರಲ್ಲಿ ಬಹಳ ಅಧಿಕ ಸತ್ಸಂಗ ಬರುತ್ತದೆ ಮತ್ತು ಅದು ಕೂಡ ದುಡ್ಡು ಇದಕ್ಕಾಗಿ ಪಡೆಯುತ್ತೇವೆ ಅಂದರೆ ಯಾರಾದರೂ ಹಾಗೆಯೇ ಎತ್ತಿಕೊಂಡು ಹೋದರೆ ಇವುಗಳ ನಂತರ ಇವುಗಳಲ್ಲಿ ಹಾಡುಗಳನ್ನು ತುಂಬಿಸುವ. ಹಾಗಾಗಿ ಈ ರೀತಿ ಈಗ ಇವರು ಏನು ಮಾಡುತ್ತಾರೆ, ನಮ್ಮ ಮಕ್ಕಳು ಒಬ್ಬ ಸಿಪಾಯಿ ಬಂದ ರಜೆಯಲ್ಲಿ ಮತ್ತು ಬರುತ್ತಲೇ ಅವನು ನಾಮದೀಕ್ಷೆ ಪಡೆದ, ನೇರ ಇಲ್ಲಿಗೆ ತಲುಪಿದ. ಅವನು ಹೇಳಿದ, ತಮ್ಮ ಒಬ್ಬ ಭಕ್ತ ನನಗೆ ಟ್ರೈನ್ನಲ್ಲಿ ಸಿಕ್ಕಿದ. ಅವನೊಡನೆ ಚರ್ಚೆಯಾಯಿತು. ಆಗ ಜ್ಞಾನ ಏನೋ ಅವನು ಹೇಳುತ್ತಿದ್ದ. ನಾನು ಹೇಳಿದೆ, ಏನಾದರೂ ಪ್ರಮಾಣ ತೋರಿಸು. ಅವನು ತನ್ನ ಚಿಪ್ ತೆಗೆದು ನನಗೆ ನೀಡಿದ. ಅಂದರೆ ತಗೋ ನೀವು ಇದನ್ನು ನೋಡಿಕೊಳ್ಳಿ. ಮತ್ತಾವ ಹಣ ತೆಗೆದುಕೊಳ್ಳಲಿಲ್ಲ. 200, 250, 300 ರೂಪಾಯಿಗಳ ಆ ಚಿಪ್ಪನ್ನು ನನಗೆ ನೀಡಿದ. ಒಂದಂತೂ ನನಗೆ ಇಷ್ಟು ಅಧಿಕ ಅದರ ಪ್ರಭಾವವಾಯಿತು. ಅಂದರೆ ಈ ವ್ಯಕ್ತಿಗೆ ಏನು ಸ್ವಾರ್ಥವಿದೆ? ಫ್ರೀ ಚಿಪ್ ನೀಡಿದನು. ನಂತರ ನಾನು ಅವನಿಗೆ ನನ್ನ ಚಿಪ್ ನೀಡಿದೆ. ಅಂದರೆ ಇದನ್ನು ನೀವು ತೆಗೆದುಕೊಂಡು ಹೋಗಿ. ಹೀಗೆ ಹೇಳಿದ. ಇಲ್ಲ, ಇದರಲ್ಲಂತೂ ನೀವು ಹಾಡುಗಳನ್ನು ತುಂಬಿಸಿಟ್ಟಿರುವೆ, ಇದರಲ್ಲಿ ನಾನು ಭಗವಂತನ ವಾಣಿಗಳನ್ನು ತುಂಬಲಾಗದು. ಸದ್ಯಕ್ಕೆ ಹೀಗೆ ಬದಲಿಸಬಹುದು ನಾನು, ಆದರೆ ತೆಗೊಳ್ಳಲ್ಲ, ಹಣವನ್ನು ಪಡೆಯಲಿಲ್ಲ. ನಂತರ ಅವನು ಹೇಳಿದ, ನನಗೆ ಈ ವಿಷಯದ ಮೇಲೆ ಇನ್ನಷ್ಟು ಅಂದರೆ ಕುತೂಹಲವಾಯಿತು. ಮತ್ತು ನನ್ನ ಬಳಿ 22 ಗಂಟೆಗಳಿದ್ದವು ಪ್ರಯಾಣದಲ್ಲಿ. ನಾನು ಅಲ್ಲಿಂದ ಹಿಡಿದು ಅಲ್ಲಿ ತನಕ ಆ ಚಿಪ್ಪನ್ನು ನಡೆಸಿದೆ. ಮತ್ತು ನನ್ನ ಬಳಿ 2 ಬ್ಯಾಟರಿಗಳಿದ್ದವು. ಚಾರ್ಜ್ ಮಾಡಿದ್ದು 2 ಇಟ್ಟುಕೊಂಡಿರ್ತಿದ್ದೆ. ಏಕೆಂದರೆ ಪ್ರಯಾಣದಲ್ಲಿ ನನಗೆ ಗೊತ್ತಿತ್ತು, ಅಂದರೆ ಫೋನ್ ಇತ್ಯಾದಿ ಮಾಡಬೇಕಾದ್ರೆ ಅದಕ್ಕಾಗಿ 2 ಬ್ಯಾಟರಿ ಚಾರ್ಜ್ ಮಾಡಿಟ್ಟಿದ್ದೆ. ಹಾಗೆ ನಾನು ಹಲವು ಗಂಟೆ ಸತ್ಸಂಗ ಕೇಳಿದೆ. ನನ್ನ ಆತ್ಮವಂತೂ ಒಂದೇ ಸಮ ಆಕರ್ಷಿತಗೊಂಡಿತು ಮತ್ತು ಪ್ರತ್ಯಕ್ಷ ನೋಡಿ. ನಂತರ ನನ್ನ ಯೂನಿಟ್ಗೆ ಹೋದೆ. ಯೂನಿಟಲ್ಲಿ ಪರ್ಮಿಷನ್ ಪಡೆದು ಈ ಸದ್ಗ್ರಂಥವನ್ನು ತರಿಸಿದೆ. ನಾನು ಮತ್ತು ರಜೆ ಪಡೆದು ಹೊರಬಂದೆ. ಈ ಸದ್ಗ್ರಂಥ ಕಣ್ಗಳಿಂದ ನೋಡಿದೆ, ಪುರಾಣ ನೋಡಿದೆ, ವೇದಗಳಂತೂ ನನಗೆ ಸಿಗಲಿಲ್ಲ, ಮತ್ತು ಗೀತೆ ನೋಡಿದೆ. ಹೀಗೆ ಹೇಳಿದ. ಅಂದರೆ ನಾನು ಅದೇ ದಿನ ರಜೆ ಪಡೆದು, ರಜೆ ಸಿಗುತ್ತಲೇ ನೇರ ಇಲ್ಲಿಗೆ ಬಂದಿರುವೆ ಮತ್ತು ದೀಕ್ಷೆ ಪಡೆದು ಹೋಗುವೆ. ಹಾಗಾದರೆ ಪುಣ್ಯಾತ್ಮರೇ, ಇದನ್ನು ನಡೆಯಿಸುವುದಿಲ್ಲ ಚಾನೆಲ್ನವರು. ಚಾನೆಲ್ ಅಂತೂ ನಡೆಯುವುದು ನಮ್ಮದು. ಅಂಡರ್ಗ್ರೌಂಡ್ನಲ್ಲಿ ನೋಡಿ, ಸಂಚಲನ ಖಂಡಿತ ಮೂಡುವುದು. ಮತ್ತು ಒಂದು ದಿನ ಇಂಥದ್ದು ಬರುವುದು. ಇವರು ಲೈನ್ನಲ್ಲಿ ನಿಲ್ಲುವರು, ಚಾನೆಲ್ನವರು ಹೀಗೆ ಹೇಳುವರು, ನಮಗೆ ಕೊಡಿ, ನಮಗೆ ಕೊಡಿ, ನಾವು ಚಲಾಯಿಸುತ್ತೇವೆ. ಏಕೆಂದರೆ ಇದರ ಹೊರತು ಮತ್ತೇನೂ ಕೇಳೋದಿಲ್ಲ. ಲಾಸ್ಟ್ನಲ್ಲಿ ನೋಡಿ, ಇದು ಇಂತಹ ಜ್ಞಾನವಾಗಿದೆ. ಅಂದರೆ ವ್ಯಕ್ತಿ ಎಲ್ಲ ಕೆಲಸ ಬಿಟ್ಟು ಕುಳಿತುಕೊಳ್ಳುವನು ಮತ್ತು ಕಾಯುವನು ಆ ಪ್ರೋಗ್ರಾಂ ಯಾವಾಗ ಬರುವುದು, ಯಾವ ಸಮಯದಲ್ಲಿ. ಇದು ಆತ್ಮದ ಆಹಾರ ಮತ್ತು ಜನರ ಮತ್ತು ಸಮಾಜದ ಸುಧಾರಣೆ ಮತ್ತು ಆತ್ಮದ ಉದ್ಧಾರ ಇದೇ ಜ್ಞಾನದಿಂದ ಆಗುವುದು. ಅಂದರೆ 600 ವರ್ಷಗಳ ಮೊದಲು ಈ ಪರಮೇಶ್ವರನ ಜೊತೆ ಈ ನಕಲಿ ಸಂತರು, ಋಷಿಗಳು, ಮಹರ್ಷಿಗಳು, ಅಜ್ಞಾನಿಗಳು, ಕಾಲನ ದೂತರು ಕಷ್ಟಗಳನ್ನು ಕೊಟ್ಟಿದ್ದರು ಮತ್ತು ಜನರಿಗೆ ಭ್ರಮಿತಗೊಳಿಸಿದ್ದರು. ಅಂದರೆ ಕಬೀರ ಸುಳ್ಳನು, ಕಪಟಿ, ಇವನು ಅಶಿಕ್ಷಿತನು, ಇವನು ಸಂಸ್ಕೃತ ಭಾಷೆಯನ್ನು ತಿಳಿದಿಲ್ಲ, ಇವನು ಸುಳ್ಳು ಹೇಳುತ್ತಿದ್ದಾನೆ. ಆಗ ಜನರೂ ಅಶಿಕ್ಷಿತರಿದ್ದರು. ಆಗಂತೂ ಅವರ ಬೇಳೆ ಬೇಯಿತು. ಈಗ ಅವರ ಬೇಳೆ ಬೇಯಲಾರದು. ಈಗಲೂ ಅವರು ಪ್ರಯತ್ನಿಸಿದರು, ಈ ಕರೋಂಥ ಕಾಂಡ ಮಾಡಿಸಿದರು. ಇದೇ ಒಂದು ಕಾರಣವಾಗಿತ್ತು. ಸುಳ್ಳು ಕಪಟ ಹೇಳಿ ರಾಜ ಮತ್ತು ಪ್ರಜೆಗಳನ್ನು ಭ್ರಮಿತಗೊಳಿಸಿದರು. ಮತ್ತು ಎಲ್ಲರೂ ಇಂತಹ ಕೆಟ್ಟ ಆರೋಪಗಳು ಮತ್ತು ಸಮಾಚಾರ ಪತ್ರಿಕೆಗಳಲ್ಲಿ ಕೆಟ್ಟದಾಗಿ ಬರೆದರು. ಮತ್ತು ಅದರ ನಂತರ ನೋಡಿ, ಸತ್ಯವನ್ನೆಂದಿಗೂ ಮುಚ್ಚಿಡಲಾಗದು. ಸತ್ಯವನ್ನು ಕೆಲವು ದಿನಗಳ ಮಟ್ಟಿಗೆ ಮರೆ ಮಾಡಬಹುದು, ಅಳಿಸಲು ಸಾಧ್ಯವಿಲ್ಲ. ಇಂದು ಇದು ಇಡೀ ಪ್ರಪಂಚದ ಸಮಕ್ಷಮವಾಗುವುದು ಮತ್ತು ಧಿಕ್ಕರಿಸುವರು ಜನರು ಆ ದುಷ್ಟ ಜನರನ್ನು. ಯಾರು ಪರಮಾತ್ಮನಿಂದ ಜನರನ್ನು ದೂರಗೊಳಿಸಿದರು. ಲಕ್ಷಾಂತರ ಜನರ ಉದ್ಧಾರವಾಗಬೇಕಿತ್ತು. ಕೆಟ್ಟ ಪರಿಸ್ಥಿತಿಯಾಗುತ್ತಿದೆ, ಹಾಹಾಕಾರ ಉಂಟಾಗುತ್ತಿದೆ. ಇಡೀ ಮಾನವ ಸಮಾಜದಲ್ಲಿ ವಿಕಾರ ಮನೆ ಮಾಡಿಕೊಂಡವು ಮತ್ತು ನಾವಿಲ್ಲಿ ಪರಮಾತ್ಮನ ಹಂಸಾತ್ಮಗಳನ್ನು ತಿಕ್ಕುತ್ತೇವೆ. ಮೊದಲು ತೊಳೆದು ಸ್ವಚ್ಛಗೊಳಿಸುತ್ತೇವೆ. ಹೇಗೆಂದರೆ ಹೊಲವನ್ನು ಸ್ವಚ್ಛಗೊಳಿಸಿದಂತೆ ಬೀಜ ಬಿತ್ತನೆಯ ಮುನ್ನ. ಮತ್ತು ಯಾವುದೋ ಒಂದು ವಿಶೇಷ ಪದಾರ್ಥ ಹಾಕಬೇಕಾದರೆ ಆ ಪಾತ್ರೆಯನ್ನು ಚೆನ್ನಾಗಿ ತಿಕ್ಕಿ ತೊಳೆಯುತ್ತೇವೆ. ಇಲ್ಲದಿದ್ದಲ್ಲಿ ಆ ಪದಾರ್ಥ ಹಾಳಾಗುತ್ತದೆ. ಹಾಗಾಗಿ ಇಲ್ಲಿ ಬೀಡಿ, ಸಾರಾಯಿ, ಮಾಂಸ, ತಂಬಾಕು ಮತ್ತು ಯಾವುದೇ ಪ್ರಕಾರದ ವರದಕ್ಷಿಣೆ, ದುಷ್ಟತನ, ಸಾಂಗ್, ಸಿನೆಮಾ, ಫಿಲ್ಮ್ ಇತ್ಯಾದಿ ಅಸಂಬದ್ಧ ನೋಡುವಂತಿಲ್ಲ. ಈ ಮ್ಯಾಚ್ ನೀವು ನೋಡುವಂತಿಲ್ಲ.
ಈಗ ಏಕೆಂದರೆ ಯಾವಾಗ ನಾವು ಸಾಧುಗಳಾಗುವೆವು, ಸಂತರಾಗುವೆವು, ಆಗ ನಮಗೆ ತಿಳಿಯುವುದು ಏನು ನೋಡುವುದು. ಇಲ್ಲಿ ಯಾವುದಾದ್ರೂ ನೋಡುವಂಥ ವಸ್ತು ಇದೆಯೇ? ಇವರು ಇಸ್ಪೀಟ್ ಆಡುತ್ತಾರೆ, ತಗೋ ಹೊಡೆ ರಾಣಿಗೆ, ಮತ್ತೇನು ಕೊಡುಕೊಳ್ಳುವುದಿಲ್ಲ. ಏಕೆ? ಮನಸ್ಸಿಗೆ ದುಶ್ಚಟಗಳು ಬೇಕು. ಮತ್ತು ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಇದೇ ರೀತಿ. ಇನ್ನೊಂದು ಅವಕಾಶ ನೋಡೋಣ. ಮತ್ತು ಇದೇ ರೀತಿ ಈ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ಗಳು 3 ದಿನ ಕಣ್ಗಳರಳಿಸಿ ಕುಳಿತಿರ್ತಾರೆ. ಏನರ್ಥ ಇದರದು? ತನ್ನ ಭಕ್ತಿ ಮಾಡಿ ಮಾಲೀಕನನ್ನು ಸ್ಮರಿಸಿ ಅವರು ಆಡುತ್ತಾರೆ, ನಾವು ನೋಡುತ್ತೇವೆ. ಅಂದರೆ ನಾನು ಲಡ್ಡು ತಿನ್ನುವೆ, ನೀವು ನೋಡುತ್ತೀರಿ, ಓಹೋ ಅವನು 2 ತಿಂದ, ನಿಮಗೇನು ಸಿಕ್ಕಿತು ಮೂರ್ಖ ಮನುಷ್ಯರೇ. ಹಾಗಾಗಿ ಈ ಬಾಲಕ ಬುದ್ಧಿಯನ್ನು ತ್ಯಜಿಸಿ ನಾವು ನಡೆಯಬೇಕಾಗುತ್ತದೆ. ಅವರಂತೂ ತಮ್ಮ ಹಣ ಸಂಪಾದನೆ ಮಾಡಿ ಕೋಟ್ಯಾಧೀಶರಾದರು. ಮತ್ತು ಈ ಮೂರ್ಖ ಆತ್ಮಗಳಲ್ಲಿ ಕುಳಿತಿವೆ. ವ್ಯರ್ಥವಾಗಿ ಟಿವಿ ಮುಂದೆ ಕುಳಿತಿರುತ್ತಾರೆ, ಕೆಲಸವನ್ನೂ ಬಿಡುತ್ತಾರೆ. ಹಾಗಾದರೆ ಈ ಎಲ್ಲ ರೋಗಗಳು ಈ ಆಧುನಿಕ ಉಪಕರಣಗಳ ದುರುಪಯೋಗದಿಂದಾಗಿದೆ. ಈ ಗಿಲ್ಮ್ಗಳು ಆಡಂಬರ ತುಂಬಿಸಿವೆ, ಎಲ್ಲ ಉಲ್ಟಾ ಪಲ್ಟಾ. ಯಾರೋ ವಿವಾಹ ತೋರಿಸ್ತಾರೆ, ಹುಡುಗಿಯದು ಅಡ್ವರ್ಟೈಸ್ಮೆಂಟ್ ಮಾಡುತ್ತಾರೆ, ಹೀಗೆ ಕುದುರೆಗಳ ಮೇಲೆ ಮತ್ತು ವಾದ್ಯಗಳು, ಡಿಜೆ. ಅದೇ ಕಾಯಿಲೆಯನ್ನು ಇಡೀ ಸಮಾಜದಲ್ಲಿ ತುಂಬಿದ್ದಾರೆ. ಮತ್ತು ನಾವು ಇವುಗಳಿಂದ ವಿರುದ್ಧ ಸರಿಯಬೇಕು. ಭಕ್ತಿ ಆಗಲೇ ನಡೆಯುವುದು. ಹಾಗಾದರೆ ಪುಣ್ಯಾತ್ಮರೇ, 600 ವರ್ಷ ಮೊದಲು, 550 ವರ್ಷಗಳ ಮೊದಲು ಪರಮಾತ್ಮ ಇದನ್ನೇ ಹೇಳುತ್ತಲಿದ್ದರು. मेरे साधो भाई मन सब जग भूला पाया, मेरे साधो भाई सब जग भूला पाया, इसी भूल में ब्रह्मा भूला जिसने वेद सरसाया, वेद पढ़ वो पंडित भूला वो मर्म भेद न पाया, मेरे साधो भाई सब जग भूला पाया, इसी भूल में विष्णु भूला जिन वैष्णो धर्म चलाया, तीर्थ व्रत का बांध महात्म बहुविध जीव भरमाया, मेरे साधो भाई सब जग भूला पाया, इसी भूल में शंकर भूला जिन भिक्षुक पंथ चलाया, सिर पे जटा हाथ में खप्पर घर घर अलख जगाया, मेरे साधो भाई सब जग भूला पाया। और कह कबीर जिसने पा गया भेद मर्म का और फिर गर्भवास नहीं आया। ಈಗ ತೋರಿಸ್ತೇನೆ ಅಂದರೆ, स्वर्णर मुनिजन 33 करोड़ी ये बंदे सभी निरंजन डोरी, पीर पैगंबर कुतुब ओलिया सुरनर मुनिजन ज्ञानी, एत्याकू तो राना पाया ये काल के बंधे प्राणी। ಈಗ ತೋರಿಸುವೆವು. ವೇದಜ್ಞಾನ ಬ್ರಹ್ಮನಿಗೂ ಇರಲಿಲ್ಲ, ವಿಷ್ಣುವಿಗೂ ಇರಲಿಲ್ಲ, ಮತ್ತು ಶಿವನಂತೂ ಇವರಿಗಿಂತಲೂ ಚಿಕ್ಕವನು. ಮತ್ತು ಶಿವನಿಗೂ ಜ್ಞಾನವಿರಲಿಲ್ಲ. ಇದು ನೋಡಿರಂತೆ, ಚಿಕ್ಕವನಂದರೆ ಏಜ್ನಲ್ಲಿ ಚಿಕ್ಕವನು, ದೊಡ್ಡವನು ಬ್ರಹ್ಮ, ಮಧ್ಯದವನು ವಿಷ್ಣು, ಮತ್ತು ಚಿಕ್ಕ ಸಹೋದರ ಇವರದು ಶಿವನಾಗಿದ್ದಾನೆ. ಮತ್ತು ವೇದದ ಜ್ಞಾನ ಇವರು ಬ್ರಹ್ಮನಿಂದಲೇ ಪ್ರಾಪ್ತಿಸಿದ್ದಾರೆ. ಇದಾಗಿದೆ ಶ್ರೀಮದ್ ದೇವಿ ಭಾಗವತ್. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮನ್ಲಾಲ್ ಗೋಸ್ವಾಮಿ. ಮತ್ತು ಎಲ್ಲಿಂದ ಮುದ್ರಿತಗೊಂಡಿದೆ ಇದು? ಪ್ರಕಾಶಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್, ಗೋರಖಪುರ, ಗೋವಿಂದ ಭವನ್ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಇದು ಇವರ ಫ್ಯಾಕ್ಸ್ ಮತ್ತು ಫೋನ್ ನಂಬರ್ ಆಗಿದೆ. ಮೊದಲಂತೂ ಇದರ 123ನೇ ಪುಟದಲ್ಲಿ ತೋರಿಸ್ತೇನೆ. 123ನೇ ಪುಟದಲ್ಲಿ 3ನೇ ಸ್ಕಂದ ದೇವಿ ಭಾಗವತ್. ಸಂಕ್ಷಿಪ್ತ ದೇವಿ ಭಾಗವತ್ ಅಂದರೆ ದೇವಿ ಪುರಾಣ ಅಥವಾ ದುರ್ಗಾ ಪುರಾಣ. ನೀನು ಶುದ್ಧ ಸ್ವರೂಪಳು. ವಿಷ್ಣು ಹೇಳುತ್ತಿದ್ದಾರೆ ತನ್ನ ತಾಯಿಗೆ, ನೀನು ಶುದ್ಧ ಸ್ವರೂಪಳು. ಈ ಇಡೀ ಪ್ರಪಂಚ ನಿನ್ನಿಂದಲೇ ಸೃಷ್ಟಿಯಾಗುತ್ತಿದೆ. ನಾನು ಬ್ರಹ್ಮ ಮತ್ತು ಶಂಕರ, ನಾವೆಲ್ಲ ನಿಮ್ಮ ಕೃಪೆಯಿಂದಲೇ ವಿದ್ಯಮಾನರಾಗಿದ್ದೇವೆ. ನಮ್ಮ ಅವಿರ್ಭಾವ ಮತ್ತು ತಿರೋಭಾವ, ಅವಿರ್ಭಾವ ಅಂದರೆ ಜನ್ಮ ಮತ್ತು ತಿರೋಭಾವ ಅಂದರೆ ಮೃತ್ಯು ಆಗುತ್ತಿರುತ್ತದೆ.
ವಿಷ್ಣು ಸ್ವತಃ ಹೇಳ್ತಾರೇನೆಂದರೆ, ನಾನು ವಿಷ್ಣು, ಬ್ರಹ್ಮ ಮತ್ತು ಶಂಕರ ನಮ್ಮದಂತೂ ಜನ್ಮ ಮೃತ್ಯು ಆಗುತ್ತಿರುತ್ತದೆ. ನಾವು ಅವಿನಾಶಿ ಅಲ್ಲ, ಕೇವಲ ನೀನೇ ನಿತ್ಯಳು, ಜಗಜ್ಜನನಿ ಆಗಿರುವೆ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾಭಾಗ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿದ್ದರೆ ಅವರ ಬಳಿಕ ಉತ್ಪನ್ನನಾದಂತಹ ಬ್ರಹ್ಮ ಕೂಡ ನಿನ್ನದೇ ಬಾಲಕನಾದನು. ದುರ್ಗೆ ಇವರ ತಾಯಿಯಾಗಿದ್ದಾರೆ. ಹಾಗಾದರೆ ನಾನು ತಮೋಗುಣ ಲೀಲೆ ಮಾಡುವ ಶಂಕರನೇನು ನಿನ್ನ ಸಂತಾನವಾಗಿಲ್ಲವೇ? ಅರ್ಥಾತ್ ನನ್ನನ್ನೂ ಉತ್ಪನ್ನಿಸಿದವಳು ನೀನೇ ಆಗಿರುವೆ. ಶಿವೆ, ಸಂಪೂರ್ಣ ಜಗತ್ತಿನ ಸೃಷ್ಟಿ ಮಾಡುವುದರಲ್ಲಿ ನೀನು ಬಹಳ ಚತುರಳು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿನ್ನ ಗುಣ ಸದಾ ಸಮರ್ಥವಾಗಿವೆ. ಅದೇ 3 ಗುಣಗಳಿಂದ ಸಂಪನ್ನರಾದ ನಾವು ಬ್ರಹ್ಮ, ವಿಷ್ಣು ಹಾಗೂ ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಈಗ ಪುಣ್ಯಾತ್ಮರೇ, ಈ ಚಿಕ್ಕದೊಂದು ಪ್ರಕರಣವು ಮತ್ತು ಎಷ್ಟು ಕೆಲಸ ಹಗುರ ಮಾಡಿತು. ಇದರಲ್ಲಿ 4 ಕಾನ್ಸೆಪ್ಟ್ ಕ್ಲಿಯರ್ ಮಾಡಿತು ಈ ಪವಿತ್ರ ಪುರಾಣವು. ನಂಬರ್ 1 ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಇವರು 3 ನಾಶ ಹೊಂದುವವರು. ಮತ್ತು ಎರಡನೆಯದು ಈ ದುರ್ಗೆ, ಈ 3ರ ತಾಯಿ. ಮೂರನೆಯದು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನು. ಮತ್ತು 4ನೆಯದು ಏನೆಂದರೆ ಇವರು ಕೇವಲ ನಿಯಮಿತ ಕಾರ್ಯವನ್ನೇ ಮಾಡಬಲ್ಲರು. ಈಗ ನೋಡಿದಂತೆ ನಿಯಮಿತ ಅಂದರೆ ಯಾರು ಹೇಗೆ ಕರ್ಮ ಮಾಡಿದರು ಅದರಲ್ಲಿ ಯಾವ ಪರಿವರ್ತನೆಯನ್ನು ಇವರು ಮಾಡಲಾರರು. ಆದರೆ ಇವರು 3 ಲೋಕದ ಕಂಟ್ರೋಲರ್ಗಳಾಗಿದ್ದಾರೆ ಮತ್ತು ನಾವು ಇವರ ಅಧೀನದಲ್ಲಿದ್ದೇವೆ. ಯಾರದು ಹೇಗೆ ಸಂಸ್ಕಾರವಿದೆ ಅವರಿಗೆ ಆಸ್ ಇಟ್ ಈಸ್ ನೀಡುತ್ತಾರೆ ಇವರು. ಅವರಿಗೆ ಅವರ ಭೋಗ ಪಾಪದ್ದು ಆಸ್ ಇಟ್ ಈಸ್ ನೀಡುವರು. ಪುಣ್ಯವಿದ್ದರೆ ಪೂರ್ತಿ ಪುಣ್ಯ ನೀಡುವರು. ಈಗ ನೋಡಿದಂತೆ ಮೊದಲ ಸ್ಕಂದ ಸಂಕ್ಷಿಪ್ತ ದೇವಿ ಭಾಗವತ್ ಮತ್ತು ಪುಟ 28ರಲ್ಲಿ. ಈಗ ಇಲ್ಲಿಂದ ನೋಡೋಣ. ನಾರದರು ಮತ್ತು ವ್ಯಾಸರ ನಡುವೆ ಪರಸ್ಪರ ಸಂವಾದ ಆಯಿತು. ಈಗ ನಾರದರಿಗೆ ಅಂದರೆ ವ್ಯಾಸರು ಕೇಳಿದರು ಒಂದು ಪ್ರಶ್ನೆ. ಆಗ ನಾರದರು ಹೇಳ್ತಾರೆ, ಇದೇ ಪ್ರಶ್ನೆ ನನ್ನ ಮನದಲ್ಲಿತ್ತು. ನಾನು ನನ್ನ ತಂದೆ ಬ್ರಹ್ಮನಿಗೆ ಕೇಳಿದೆ, ಏಕೆಂದರೆ ಎಲ್ಲ ಜ್ಞಾನ ಬ್ರಹ್ಮನಿಂದಲೇ ಪ್ರಚಲಿತವೆಂದು ಹೇಳಲಾಗುತ್ತದೆ ಮತ್ತು ವೇದಗಳ ವಿದ್ವಾಂಸನೆಂದು ಬ್ರಹ್ಮನನ್ನೇ ತಿಳಿಯಲಾಗುತ್ತದೆ ಮತ್ತು ಬ್ರಹ್ಮನಿಂದಲೇ ಈ ಎಲ್ಲ ಋಷಿಗಳಿಗೆ ವೇದಜ್ಞಾನ ಪ್ರಾಪ್ತವಾಗಿದೆ. ಈಗ ನೋಡಿದಂತೆ 28ನೇ ಪುಟದಲ್ಲಿ ಸಂಕ್ಷಿಪ್ತ ದೇವಿ ಭಾಗವತ್, ನಾರದರ ಮತ್ತು ವ್ಯಾಸರ ಚರ್ಚೆ ಸಂವಾದ. ನಾರದರು ಹೇಳಿದರು, ಮಹಾಭಾಗ ವ್ಯಾಸರೇ, ನೀವು ಈ ವಿಷಯದಲ್ಲಿ ಏನು ಕೇಳುತ್ತಿದ್ದೀರೋ ಸರಿಯಾಗಿ ಇದೆ ಪ್ರಶ್ನೆ. ನನ್ನ ತಂದೆಯು ಭಗವಂತ ಶ್ರೀಹರಿಗೆ ಕೇಳಿದ್ದರು, ಅಂದರೆ ವಿಷ್ಣುವಿಗೆ. ಈಗ ನಾರದರು ಹೇಳುತ್ತಾರೆ, ದೇವಾದಿದೇವ ಭಗವಂತ ಜಗತ್ತಿನ ಸ್ವಾಮಿ, ದೇವತೆಗಳ ದೇವತೆ ಎಂದು ಹೇಳುತ್ತಿದ್ದಾರೆ ವಿಷ್ಣುವಿಗೆ. ಮತ್ತು ಲಕ್ಷ್ಮಿ ಅವರ ಸೇವೆಯಲ್ಲಿ ಉಪಸ್ಥಿತಳಾಗಿರುತ್ತಾಳೆ. ಅವನಿಗೆ 4 ಭುಜಗಳಿವೆ, ನಾವು ಜಾಸ್ತಿ ನೋಡುವುದಿಲ್ಲ. ಆ ಜಗತ್ಪ್ರಭು ಭಗವಂತ ಶ್ರೀಹರಿ ಮಹಾನ್ ತಪಸ್ಸು ಮಾಡುತ್ತಿದ್ದರು. ಅವರು ಸಮಾಧಿಸ್ಥರಾಗಿದ್ದರು. ಇದನ್ನು ನೋಡಿ ನನ್ನ ತಂದೆ ಬ್ರಹ್ಮನಿಗೆ ಬಹಳ ಆಶ್ಚರ್ಯವಾಯಿತು. ಅತಃ ಅವರು ಅವರಿಂದ ಅಂದರೆ ಬ್ರಹ್ಮನು ವಿಷ್ಣುವಿನಿಂದ ತಿಳಿಯುವ ಇಚ್ಛೆಯನ್ನು ಪ್ರಕಟಪಡಿಸಿದರು. ಬ್ರಹ್ಮ ಕೇಳಿದರು, ಪ್ರಭು, ನೀವು ದೇವತೆಗಳ ಅಧ್ಯಕ್ಷ, ಜಗತ್ತಿನ ಸ್ವಾಮಿ. ವಿಷ್ಣುವಿನ ಬಗ್ಗೆ ಬ್ರಹ್ಮ ಹೇಳುತ್ತಿದ್ದಾನೆ, ಭೂತ ಭವಿಷ್ಯತ್ ಹಾಗೂ ವರ್ತಮಾನ ಎಲ್ಲ ಜೀವಾತ್ಮಗಳ ಏಕಮಾತ್ರ ಶಾಸಕರು. ಹಾಗಾದರೆ ಭಗವಂತ ನೀವೇಕೆ ತಪ ಮಾಡುತ್ತಿರುವಿರಿ ಮತ್ತು ಯಾವ ದೇವತೆಯ ಆರಾಧನೆಯಲ್ಲಿ ಧ್ಯಾನಮಗ್ನರಾಗಿದ್ದೀರಿ? ನನಗೆ ಬಹಳ ಆಶ್ಚರ್ಯವಂತೂ ಇದಾಗುತ್ತಿದೆ. ಅಂದರೆ ನೀವು ದೇವೇಶ್ವರರು ಹಾಗೂ ಇಡೀ ಜಗತ್ತಿನ ಶಾಸಕರಾಗಿದ್ದರೂ ಸಮಾಧಿಸ್ಥರಾಗಿ ಕುಳಿತಿರುವಿರಿ. ಈಗ 28ನೇ ಪುಟದಲ್ಲಿ ಓದುತ್ತಿದ್ದೇವೆ ನಾವು 3ನೇ ಸ್ಕಂದದ. ಬ್ರಹ್ಮನ ವಿನಮ್ರವಾದ ವಚನವನ್ನು ಕೇಳಿ ಭಗವಂತ ಶ್ರೀಹರಿ ಅವರಿಗೆ ಹೇಳತೊಡಗಿದರು, ಬ್ರಾಹ್ಮಣ, ಎಚ್ಚರಿಕೆಯಿಂದ ಕೇಳು. ನಾನು ನನ್ನ ಮನಸ್ಸಿನ ವಿಚಾರ ವ್ಯಕ್ತಪಡಿಸುತ್ತೇನೆ.
ದೇವತಾ, ದಾನವ, ಮಾನವ ಎಲ್ಲರೂ ಇದನ್ನೇ ತಿಳಿದಿದ್ದಾರೆ ಅಂದರೆ ನೀನು ಸೃಷ್ಟಿ ಮಾಡುವೆ, ನಾನು ಪಾಲನೆ ಮಾಡುವೆ, ಶಂಕರ ಸಂಹಾರ ಮಾಡುತ್ತಾನೆ. ಆದರೂ ವೇದಗಳನ್ನು ತಿಳಿದ ಪುರುಷರು ತನ್ನ ಯುಕ್ತಿಯಿಂದ ಸ್ಪಷ್ಟಗೊಳಿಸುತ್ತಾರೆ ಅಂದರೆ ರಚನೆ, ಪಾಲನೆ ಮತ್ತು ಸಂಹಾರ ಮಾಡುವ ಈ ಯೋಗ್ಯತೆ ಏನು ನಮಗೆ ಸಿಕ್ಕಿದೆ, ಇದರ ಅಧಿಷ್ಠಾತ್ರಿ ಶಕ್ತಿದೇವಿಯಾಗಿದ್ದಾಳೆ. ಅವ್ರು ಹೇಳ್ತಾರೆ, ಅಂದರೆ ಪ್ರಪಂಚದ ಸೃಷ್ಟಿ ಮಾಡುವುದರಲ್ಲಿ ನಿನ್ನಲ್ಲಿ ರಾಜಸೀ ಶಕ್ತಿಯ ಸಂಚಾರವಾಗಿದೆ, ನನಗೆ ಸಾತ್ವಿಕ ಶಕ್ತಿ ಸಿಕ್ಕಿದೆ, ರುದ್ರನಲ್ಲಿ ತಾಮಸೀ ಶಕ್ತಿಯ ಆವಿರ್ಭಾವವಾಗಿದೆ. ಇದು ಮತ್ತೆ ಕ್ಲಿಯರ್ ಆಯಿತು ಅಂದರೆ ರಜಗುಣ ಬ್ರಹ್ಮ, ಸತುಗುಣ ವಿಷ್ಣು, ತಮಗುಣ ಶಿವ. ಸುವೃತ, ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಉದಾಹರಣೆ ನಾನು ನಿನ್ನ ಮುಂದೆ ಇಡುತ್ತೇನೆ, ಕೇಳು. ಇದು ನಿಶ್ಚಿತ ಮಾತಾಗಿದೆ ಅಂದರೆ ಶಕ್ತಿ, ಆ ಶಕ್ತಿಯ ಅಧೀನನಾಗಿಯೇ ನಾನು ಈ ಶೇಷನಾಗನ ಶಯನದ ಮೇಲೆ ಮಲಗುತ್ತೇನೆ ಮತ್ತು ಸೃಷ್ಟಿ ಮಾಡುವ ಸಂದರ್ಭ ಬರುತ್ತಲೇ ಎದ್ದೇಳುತ್ತೇನೆ. ನಾನು ಸದಾ ತಪ ಮಾಡುವುದರಲ್ಲಿ ತೊಡಗಿರುತ್ತೇನೆ. ಆ ಶಕ್ತಿಯ ಶಾಸನದಿಂದ ಎಂದಿಗೂ ಮುಕ್ತನಾಗಿರುವುದಿಲ್ಲ. ಯಾವಾಗಲಾದರೂ ಸಮಯ ಸಿಕ್ಕಿದರೆ ಲಕ್ಷ್ಮಿಯ ಜೊತೆ ಸುಖಪೂರ್ವಕ ಸಮಯ ಕಳೆಯುವ ಸೌಭಾಗ್ಯ ಪ್ರಾಪ್ತವಾಗುತ್ತದೆ. ಈಗ ವಿಷ್ಣು ಕೂಡ ದುಃಖಿ. ಹೀಗೆ ಹೇಳ್ತಾನೆ, ಎಂದಾದರೂ ಸಮಯ ಸಿಕ್ಕಿದರೆ ಸುಖಪೂರ್ವಕ ಸಮಯ ಕಳೆಯುವ ಸೌಭಾಗ್ಯ ಪ್ರಾಪ್ತವಾಗುತ್ತದೆ. ಇಲ್ಲಿದ್ರೆ ಹೇಳ್ತಾರೆ, ಸ್ವಲ್ಪ ಹೊತ್ತು ತನ್ನ ಮನೆಯಲ್ಲಿ ಕುಳಿತುಕೊಳ್ಳುತ್ತೇನೆ. ನಾನು ಎಂದಾದರೂ ದೈತ್ಯರ ಜೊತೆ ಯುದ್ಧ ಮಾಡುತ್ತೇನೆ. ಇಡೀ ಜಗತ್ತಿಗೆ ಭಯ ಹುಟ್ಟಿಸುವ ದೈತ್ಯರ ವಿಕರಾಳ ಶರೀರಗಳನ್ನು ಶಾಂತ ಮಾಡುವುದು ನನ್ನ ಪರಮ ಕರ್ತವ್ಯವಾಗುತ್ತದೆ. ಈಗ ಪರಮಾತ್ಮ ಹೇಳ್ತಾರೆ, तंदर सुखिया कोई ना देखा, जो देखा सो दुखिया हो, और साच कहूँ तो जग नहीं मानने, झूठ कही ना जाई हो, ये ब्रह्मा विष्णु महेश्वर दुखिया जिन ये राह चलाई है. ಈಗ ಪರಮಾತ್ಮನ ಒಂದೊಂದು ವಾಣಿ ನಿಮಗೆ ಈ ಸದ್ಗ್ರಂಥಗಳಲ್ಲಿ ಸ್ಪಷ್ಟವಾಗುವುದು. ಶ್ರೀಹರಿ ಅವರಿಗೆ ಹೇಳತೊಡಗಿದರು, ಇದು ಈಗ ಇಲ್ಲಿ ಆಯಿತು, ಅವರನ್ನು ಶಾಂತಗೊಳಿಸುವುದು ನನ್ನ ಪರಮ ಕರ್ತವ್ಯವಾಗುತ್ತದೆ. ಹೇಳ್ತಾರೆ, ನಾನು ಮೊದಲಂತೂ ತಪ ಮಾಡುತ್ತೇನೆ, ನಾನು ಸದಾ ತಪ ಮಾಡುವುದರಲ್ಲಿ ತೊಡಗಿರುತ್ತೇನೆ. ಆ ಶಕ್ತಿಯ ಶಾಸನದಿಂದ ನಾನು ಎಂದಿಗೂ ಮುಕ್ತನಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಕಂಟ್ರೋಲ್ ರಿಮೋಟ್ ಅವರ ಕೈಯಲ್ಲಿದೆ, ಇವರೆಲ್ಲರದು. ಮತ್ತು ಎಂದಾದರೂ ಅವಕಾಶ ಸಿಕ್ಕಿದರೆ ಲಕ್ಷ್ಮಿಯೊಡನೆ ಸುಖಪೂರ್ವಕವಾಗಿ ಸಮಯ ಕಳೆಯುವ ಸೌಭಾಗ್ಯ ಪ್ರಾಪ್ತ ಆಗುತ್ತದೆ. ಮತ್ತು ನಾನು ಎಂದಾದರೂ ದಾನವರೊಡನೆ ಯುದ್ಧ ಮಾಡುತ್ತಿರುತ್ತೇನೆ. ಅಖಿಲ ಜಗತ್ತಿಗೆ ಭಯ ಹುಟ್ಟಿಸುವ ದೈತ್ಯರ ಭಯಂಕರ ಶರೀರಗಳನ್ನು ಶಾಂತಗೊಳಿಸುವುದು ನನ್ನ ಪರಮ ಕರ್ತವ್ಯವಾಗುತ್ತದೆ. ಮತ್ತು ಈಗ ಕೇಳು, ಆಧ್ಯಾತ್ಮ ಜ್ಞಾನ ಶ್ರೀ ವಿಷ್ಣುರವರದು ಓದಿಕೊಳ್ಳಿ. 29ನೇ ಪುಟದಲ್ಲಿ ಅದೇ ಮೊದಲ ಸ್ಕಂದವಾಗಿದೆ ಮತ್ತು ದೇವಿ ಭಾಗವತ್ ಆಗಿದೆ. ಮತ್ತು ಇಲ್ಲೇ ನಾವು ಓದುತ್ತಿದ್ದೇವೆ. ಹಾಗಾಗಿ ಇದರಲ್ಲಿ ಹೇಳಲಾಗಿದೆ, ವಿಷ್ಣು ಹೇಳುತ್ತಾರೆ, ಅಂದರೆ ನಾನು ಎಲ್ಲ ರೀತಿಯಿಂದ ಶಕ್ತಿ ಅಂದರೆ ದುರ್ಗೆಯ ಅಧೀನನಾಗಿ ಇರಬೇಕಾಗುತ್ತದೆ. ಅದೇ ಭಗವತೀ ಶಕ್ತಿಯ ನಾನು ನಿರಂತರ ಧ್ಯಾನ ಮಾಡುತ್ತೇನೆ. ಬ್ರಹ್ಮ, ನನ್ನ ಮಾಹಿತಿಯಲ್ಲಿ ಈ ಭಗವತೀ ಶಕ್ತಿಗಿಂತ ದೊಡ್ಡ ಬೇರಾವ ದೇವತೆಯೂ ಇಲ್ಲ. ಈಗ ವಿಷ್ಣು ಹೇಳುತ್ತಿದ್ದಾರೆ, ಅಂದರೆ ದುರ್ಗೆಗಿಂತ ಮೇಲೆ ಯಾವ ಭಗವಂತನಿಲ್ಲ, ನಾನಂತೂ ಅವಳನ್ನೇ ಪೂಜಿಸುತ್ತೇನೆ. ಇದು ನೋಡಿರಂತೆ ಅದೇ ಸಂಕ್ಷಿಪ್ತ್ ದೇವಿ ಭಾಗವತ್ 7ನೇ ಸ್ಕಂದ, ಸಂಕ್ಷಿಪ್ತ್ ದೇವಿ ಭಾಗವತ್ ಮತ್ತು 562ನೇ ಪುಟದಲ್ಲಿ ದೇವಿಯ ಮೂಲಕ ಹಿಮಾಲಯನಿಗೆ ಜ್ಞಾನೋಪದೇಶ ಮತ್ತು ಬ್ರಹ್ಮ ಸ್ವರೂಪದ ವರ್ಣನೆ. ಶ್ರೀದೇವಿಯು ಹೇಳತೊಡಗಿದಳು, ಪರ್ವತರಾಜ, ಈಗ ಇಲ್ಲಿ ಬ್ರಹ್ಮ ಮೊದಲಂತೂ ತನ್ನ ವಿಷಯದಲ್ಲಿ ಹೇಳುತ್ತಿದ್ದಾಳೆ. ಹಾಗಾಗಿ ಇಲ್ಲಿ ಹೇಳುತ್ತಾಳೆ, ಆ ಬ್ರಹ್ಮನ ಸ್ವರೂಪ ಏನಿದೆ ಈ ರೀತಿ ಹೇಳಲಾಗುತ್ತದೆ. ಯಾರು ಪ್ರಕಾಶ ಸ್ವರೂಪ, ಎಲ್ಲರ ಅತ್ಯಂತ ಸಮೀಪದಲ್ಲಿ ಸ್ಥಿತನು, ಹೃದಯ ರೂಪ ಗುಹೆಯಲ್ಲಿ ಸ್ಥಿತನಾಗಿರುವ ಕಾರಣ ಗುಹಾಚರ ಹೆಸರಿನಿಂದ ಪ್ರಸಿದ್ಧನು. ಮಹಾನ್ ಪ್ರಾಪ್ಯ ಅಂದರೆ ಮಹಾನ್ ಪದವಿ ಅಂದರೆ ಮಹಾನ್ ಪ್ರಾಪ್ಯನು. ಈಗ ಹೆಚ್ಚು ಓದದೆ ಇಲ್ಲಿ ಬರೆದಿದೆ, ಸೌಮ್ಯ, ಆ ಭೇದಿಸುವ ಯೋಗ್ಯ ಲಕ್ಷ್ಯವನ್ನು ನೀನು ಭೇದಿಸು, ಮನಸ್ಸನ್ನು ನೆಟ್ಟು ಅದರಲ್ಲಿ ತನ್ಮಯನಾಗು. ಹಿಮಾಲಯನಿಗೆ ಹೇಳುತ್ತಿದ್ದಾಳೆ ಬ್ರಹ್ಮನ ಬಗ್ಗೆ. ಸೌಮ್ಯ ಉಪನಿಷತ್ತಿನಲ್ಲಿ ತಿಳಿಸಿದ ಮಹಾನ್ ಅಸ್ತ್ರರೂಪ, ಧನುಸ್ಸನ್ನು ಹಿಡಿದು ಅದರ ಮೇಲೆ ಉಪಾಸನೆಯ ಮೂಲಕ ತೀಕ್ಷ್ಣಗೊಳಿಸಿದಂತಹ ಬಾಣ ಅನುಸಂಧಾನ ಮಾಡು. ನಂತರ ಭಾವಾನುಗತ ಚಿತ್ತದ ಮೂಲಕ ಆ ಬಾಣವನ್ನು ಎಳೆದು ಆ ಅಕ್ಷರ ರೂಪ ಬ್ರಹ್ಮನಿಗೆಯೇ ಗುರಿ ಮಾಡಿ ಭೇದಿಸು. ಪ್ರಣವ ಅಂದರೆ ಓಂ ಅಂತೂ ಧನುಷಾಗಿದೆ, ಅಂದರೆ ಇದರ ಓಂನ ಜಪ ಮಾಡಬೇಕು. ಮತ್ತು ಜೀವಾತ್ಮ ಬಾಣವಾಗಿದೆ. ಸಾಧಕ ಮತ್ತು ಬ್ರಹ್ಮ ಅದರ ಟಾರ್ಗೆಟ್ ಆಗಿದೆ. ಅವನನ್ನು ಪ್ರಾಪ್ತಿಸುವುದು, ಓಂನ ಜಪ ಮಾಡುವುದು
ಮತ್ತು ಬ್ರಹ್ಮ ಉದ್ದೇಶದ ಗುರಿಯಾಗಿರಬೇಕು ಬ್ರಹ್ಮನನ್ನು ಪಡೆಯುವ. ಆ ಏಕಮಾತ್ರ ಪರಮಾತ್ಮನನ್ನೇ ತಿಳಿ, ಬೇರೆಲ್ಲ ಮಾತುಗಳನ್ನು ಬಿಟ್ಟುಬಿಡು. ದುರ್ಗೆ ಹೇಳುತ್ತಿದ್ದಾಳೆ, ನನ್ನ ಪೂಜೆಯನ್ನು ಕೂಡ ನಿಲ್ಲಿಸು. ಇದೇ ಅಮೃತರೂಪ ಪರಮಾತ್ಮನ ಬಳಿ ತಲುಪಿಸುವ ಸೇತುವೆಯಾಗಿದೆ. ಪ್ರಪಂಚ ಸಮುದ್ರದಿಂದ ಪಾರಾಗಿ ಅಮೃತ ಸ್ವರೂಪ ಪರಮಾತ್ಮನನ್ನು ಪ್ರಾಪ್ತ ಮಾಡಿಸುವ ಅಂದರೆ ಸುಲಭವಾದ ಸಾಧನವಾಗಿದೆ. ಈ ಆತ್ಮದ ಓಂನ ಜಪದ ಜೊತೆ ಧ್ಯಾನ ಮಾಡು. ಈ ಆತ್ಮದ ಬ್ರಹ್ಮನ, ಈ ಪರಮಾತ್ಮನ ಓಂನ ಜಪದ ಜೊತೆ ಧ್ಯಾನ ಮಾಡು. ಇದರಿಂದ ಅಜ್ಞಾನಮಯ ಅಂಧಕಾರದಿಂದ ಸರ್ವಥಾ ಮಿಗಿಲು ಮತ್ತು ಪ್ರಪಂಚ ಸಮುದ್ರದಿಂದ ಆ ಬದಿಯಲ್ಲಿರುವ ಬ್ರಹ್ಮನನ್ನು, ಅವನನ್ನು ಪಡೆಯುವೆ. ದುರ್ಗೆ ಹೇಳುತ್ತಿದ್ದಾಳೆ ಏನೆಂದರೆ, ಕೇವಲ ಓಂ ಜಪ ಮಾಡು ಮತ್ತು ಬ್ರಹ್ಮನನ್ನು ಪ್ರಾಪ್ತಿಸುವೆ, ನಿನ್ನ ಉದ್ಧಾರವಾಗಲಿ. ಮತ್ತು ಅವನು ಎಲ್ಲಿರುತ್ತಾನೆ? ಇದು 562, 563ನೇ ಪುಟದಲ್ಲಿ ನಾವು ಓದುತ್ತಿದ್ದೇವೆ. ಇದು ನೋಡಿ, ದುರ್ಗೆ ಹೇಳುತ್ತಿದ್ದಾಳೆ, ಅವನು ಎಲ್ಲರ ಆತ್ಮ ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿ ಸ್ಥಿತನಾಗಿದ್ದಾನೆ, ಅಲ್ಲಿರುತ್ತಾನೆ, ಬ್ರಹ್ಮಲೋಕದಲ್ಲಿ ಇರುತ್ತಾನೆ. ಈಗ ಪುಣ್ಯಾತ್ಮರೇ, ನಿಮಗೆ ಜ್ಞಾನದ ಅರಿವಾಯಿತು. ಅಂದರೆ ಬ್ರಹ್ಮನಿಗೆ ಎಷ್ಟು ವೇದಜ್ಞಾನವಿತ್ತು ಮತ್ತು ವಿಷ್ಣುವಿಗೆ ಎಷ್ಟು ವೇದಜ್ಞಾನವಿದೆ. ಮತ್ತು ವಿಷ್ಣು ಹೇಳುತ್ತಿದ್ದಾರೆ, ನಾನು ದುರ್ಗೆಗಿಂತ ಮೇಲೆ ಯಾವುದೇ ದೇವತೆಯನ್ನು ಒಪ್ಪುವುದಿಲ್ಲ, ಯಾವ ಭಗವಂತನೂ ಇಲ್ಲ. ಮತ್ತು ದುರ್ಗೆ ಹೇಳುತ್ತಿದ್ದಾಳೆ, ಎಲ್ಲ ಮಾತು ಬಿಟ್ಟುಬಿಡು, ನನ್ನ ಪೂಜೆಯನ್ನು ನಿಲ್ಲಿಸು. ಆ ಏಕಮಾತ್ರ ಬ್ರಹ್ಮನನ್ನು ತಿಳಿ, ಅವನ ಓಂ ನಾಮವಿದೆ, ನಥಿಂಗ್ ಎಲ್ಸ್. ಈ ಬ್ರಹ್ಮ ಯಾರು? ಇವನು ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ. ಶಿವಪುರಾಣ ವಿದ್ವೇಶ್ವರ ಸಂಹಿತೆಯಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಒಂದು ಬಾರಿ ಜಗಳವಾಯಿತು. ಅವನು ಹೇಳ್ತಾನೆ, ನಾನು ನಿನ್ನ ತಂದೆ, ಇವನು ಹೇಳ್ತಾನೆ, ನಾನು ನಿನ್ನ ತಂದೆ. ಅವರ ಈ ಯುದ್ಧ ಸಮಾಪ್ತಗೊಳಿಸಲು ಈ ಕಾಲನು ಅವರ ಮಧ್ಯೆ ಸ್ತಂಭ ನಿಲ್ಲಿಸಿಬಿಟ್ಟನು, ತೇಜೋಮಯ ಪಿಲ್ಲರ್. ಮತ್ತು ಅದರ ನಂತರ ಸ್ವತಃ ಶಿವರೂಪದಲ್ಲಿ ಅವನು ಪ್ರಕಟನಾದ. ಆಗ ಅವರಿಗೆ ಹೇಳಿದ, ಪುತ್ರರೇ, ನೀವಿಬ್ಬರೂ ತಪಸ್ಸು ಮಾಡಿ ನನ್ನಿಂದ ಸ್ಥಿತಿ ಮತ್ತು ಸೃಷ್ಟಿಯ ಈ ವಿಭಾಗಗಳನ್ನು ಪ್ರಾಪ್ತಿಸಿದಿರಿ. ಮತ್ತು ಇದೇ ರೀತಿ ರುದ್ರ ಮತ್ತು ಮಹೇಶ್ವರನು ನನ್ನಿಂದಲೇ ತಿರೋಭಾವ ಮತ್ತು ಸಂಹಾರದ ಈ ವಿಭಾಗಗಳನ್ನು ಪಡೆದಿರುವರು. ನಂತರ ಅವನು ಹೇಳ್ತಾನೆ, ಅಂದರೆ ನನ್ನ ಒಂದು ಅಕ್ಷರ, ನನ್ನದೊಂದು 5 ಅಕ್ಷರಗಳಿಂದ 5 ಅವ್ಯಯಗಳಿಂದ ಆದಂತಹ ಒಂದಕ್ಷರವಿದೆ, ಓಂ, ಓಂಕಾರ, ಓಂ. ಮತ್ತು ಇದರ ಜಪ ಮಾಡಿ. ಓಂ ನನ್ನ ಒಂದಕ್ಷರ ನನ್ನದಾಗಿದೆ. ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಇದೇ ಬ್ರಹ್ಮನು, ಕಾಲನು. ಇವನಿಗೆ ಸದಾಶಿವ ಕೂಡ ಹೇಳುತ್ತಾರೆ. ಇವನನ್ನು ಕಾಲರೂಪಿ ಬ್ರಹ್ಮೆಂದು ಹೇಳುತ್ತಾರೆ. ಇವನನ್ನು ಸದಾಶಿವ ಎಂದು ಹೇಳುತ್ತಾರೆ. ಅಂದರೆ ಬ್ರಹ್ಮಕುಮಾರಿ ಅವರು. ಬ್ರಹ್ಮಕುಮಾರಿ ಒಂದು ಪಂಥವಾಗಿದೆ, ಅದನ್ನು ಓಂ ಶಾಂತಿ ಕೂಡ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಅಂದರೆ ಗೀತೆಯ ಜ್ಞಾನ ಶಿವಬಾಬಾ ಕೊಟ್ಟಿರುವನು ಮತ್ತು ಅದೇ ಶಿವಬಾಬಾ ನಮ್ಮ ಪೂಜ್ಯನು. ಮತ್ತು ಅವನು ನಿರಾಕಾರನು, ಒಂದು ಬಿಂದು ಆಗಿದೆ ಅಷ್ಟೇ. ಬಿಂದುವನ್ನು ಇವರು ನಿರಾಕಾರವೆನ್ನುತ್ತಾರೆ. ದೌರ್ಭಾಗ್ಯ ನಮ್ಮದು, ಬಿಂದುವಿಗೆ ಆಕಾರವಿಲ್ಲವೇ? ಮತ್ತು ಅವನು ಸಾಕಾರನು ಮತ್ತು ಅವನು ಕಾಲನು. ಅವನು ಈ ಜ್ಞಾನ ನೀಡಿದ. ಹಾಗಾಗಿ ಈ ಕಾಲರೂಪಿ ಬ್ರಹ್ಮನು, ಸದಾಶಿವನು ಈ ಗೀತೆಯ ಜ್ಞಾನ ನೀಡಿದ. ಇದರಲ್ಲಿ ಹೇಳಲಾಗಿದೆ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, ಅಂದರೆ ನನ್ನದಂತೂ ಒಂದು ಓಂ ಮಂತ್ರವಿದೆ ಮತ್ತು ಇದನ್ನು ಅಂತಿಮ ಶ್ವಾಸದ ತನಕ ಯಾರು ಸ್ಮರಣೆ ಮಾಡುತ್ತಾರೆ, ಆಗ ಓಂ ನಾಮದಿಂದ ಸಿಗುವ ಲಾಭವನ್ನು ಪ್ರಾಪ್ತಿಸುತ್ತಾರೆ. ಮತ್ತು ನಂತರ ಹೇಳ್ತಾನೆ ಅರ್ಜುನ, ಆ ಪರಮ ಅಕ್ಷರ ಬ್ರಹ್ಮನನ್ನು ಪಡೆಯುವ. 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅಂದರೆ ಆ ಪರಮೇಶ್ವರನ ಆಶ್ರಯದಲ್ಲಿ ಹೋಗು, ಅವನ ಕೃಪೆಯಿಂದ ನೀನು ಪರಮಶಾಂತಿ ಮತ್ತು ಶಾಶ್ವತ ಸ್ಥಾನ, ಸನಾತನ ಪರಮಧಾಮವನ್ನು ಪ್ರಾಪ್ತಿಸಿಕೊಳ್ಳುವೆ. ಅವನ ಕುರಿತು ಯಾರೋ ತತ್ವದರ್ಶಿ ಸಂತನನ್ನು ಹುಡುಕು. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಲಾಗಿದೆ. 7ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅಂದರೆ ಆ ಪರಮೇಶ್ವರನ ಪರಮಕ್ಷರ ಬ್ರಹ್ಮನನ್ನು ಪಡೆಯುವ, ಆ ಪೂರ್ಣ ಪರಮಾತ್ಮನನ್ನು ಪಡೆಯುವ. ಓಂ ತತ್ಸತ್, ಈ 3 ಮಂತ್ರಗಳ ಜಪವಿದೆ. ಇದನ್ನು ತತ್ವದರ್ಶಿ ಸಂತ ಹೇಳುವರು. ಅವನ ಭಕ್ತಿ ಮಾಡಿದರೆ ಅವನನ್ನು ಪ್ರಾಪ್ತಿಸುವೆ. ನಂತರ ಎಂದಿಗೂ ನಿನ್ನ ಜನ್ಮ ಮರಣ ಆಗುವುದಿಲ್ಲ. ಮತ್ತು ನನ್ನ ಓಂ ನಾಮದ ಜಪ ಮಾಡಿದರೆ ನನ್ನ ಬಳಿ ಬರುವೆ. ಮತ್ತು ನನ್ನ ಮತ್ತು ನಿನ್ನ ಜನ್ಮ ಮೃತ್ಯು ಸದಾ ಆಗುತ್ತಿರುವುದು, ಪೂರ್ಣ ಮೋಕ್ಷವಾಗುವುದಿಲ್ಲ. ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 5 ಮತ್ತು 9ರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಗೀತೆಯ ಜ್ಞಾನದಾತನು ಹೇಳುತ್ತಾನೆ ತನ್ನ ಸ್ಥಿತಿಯನ್ನು. ಇದರಿಂದ ಸ್ಪಷ್ಟವಾಯಿತೇನೆಂದರೆ ದುರ್ಗೆಗೆ ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಇಲ್ಲ. ಮತ್ತು ನಂತರ ಬ್ರಹ್ಮನಿಗೂ ಪೂರ್ಣ ಜ್ಞಾನವಿಲ್ಲ. ಅವನು ಆಪ್ಷನ್ ಬಿಟ್ಟಿದ್ದಾನೆ, ಅಂದರೆ ತತ್ವದರ್ಶಿ ಸಂತರು ಹೇಳುವರು.
ಮತ್ತು ತತ್ವದರ್ಶಿ ಸಂತನ ಗುರುತು ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 1 ಸ್ಪಷ್ಟಗೊಳಿಸಲಾಗಿದೆ. ಹಾಗಾದರೆ ಆ ಪರಮಾತ್ಮನು ಅಂದರೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26 ಮತ್ತು 27. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 82, ಮಂತ್ರ 1, 2, 3. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96, ಮಂತ್ರ 16ರಿಂದ 20. ಋಗ್ವೇದದ ಮಂಡಲ ಸಂಖ್ಯೆ 20 ಮಂತ್ರ ಸಂಖ್ಯೆ 1 ಮತ್ತು ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 1 ಮಂತ್ರ ಸಂಖ್ಯೆ 9. ಈ ಕಬೀರ ಪರಮೇಶ್ವರ ಆ ಪರಮಕ್ಷರ ಬ್ರಹ್ಮನ ಮಾಹಿತಿ ನೀಡಲಾಗಿದೆ. ಅದರಲ್ಲಿ ಹೇಳಲಾಗಿದೆ ಏನೆಂದರೆ, ಅವನು ಸ್ವತಃವೇ ಸತ್ಯಲೋಕದಲ್ಲಿ ತನ್ನ 3ನೇ ಧಾಮದಲ್ಲಿರುತ್ತಾನೆ, ಅಲ್ಲೊಂದು ದೇಶದಲ್ಲಿ, ಒಂದು ಸ್ಥಾನದಲ್ಲಿ. ಅಲ್ಲಿಂದ ವೇಗದಿಂದ ಬರುತ್ತಾನೆ, ಮಿಂಚಿನಂತೆ ವೇಗದಿಂದ ಒಂದು ಕ್ಷಣದಲ್ಲಿ ತಲುಪುತ್ತಾನೆ ಮತ್ತು ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾನೆ. ಅವರಿಗೆ ಆಧ್ಯಾತ್ಮ ಜ್ಞಾನವನ್ನು ಹೇಳುತ್ತಾನೆ, ಅದರಿಂದ ಪರಿಪೂರ್ಣಗೊಳಿಸುತ್ತಾನೆ, ತೃಪ್ತಿ ಮಾಡುತ್ತಾನೆ. ಮತ್ತು ಯಾವಾಗ ಆ ಪರಮಾತ್ಮ ಶಿಶುರೂಪ ಧಾರಣೆ ಮಾಡಿ ಬರುತ್ತಾನೆ, ಆಗ ಅವನ ಪೋಷಣೆ ಕಡಸು ಹಸುಗಳಿಂದ ಆಗುತ್ತದೆ, ಆ ಲೀಲೆಯಾಗುತ್ತದೆ. ಆಗ ಆ ಪರಮೇಶ್ವರನು ಸ್ವತಃ ಬಂದು ಹೇಳಿದ್ದಾರೆ ಮತ್ತು ಅವನೇ ಸ್ವತಃ ಬಂದು ಒಬ್ಬ ತತ್ವದರ್ಶಿ ಸಂತನ ಭೂಮಿಕೆ ಮಾಡಿ 600 ವರ್ಷಗಳ ಮೊದಲು, ಸುಮಾರು 1398ರಿಂದ 1518 ತನಕ, 120 ವರ್ಷಗಳ ತನಕ ಪರಮಾತ್ಮನು ಈ ಅಮೃತದ ಮಳೆ ಸುರಿಸಿದರು. ಮತ್ತು ಈ ಅಜ್ಞಾನಿ, ಕಿಡಿಗೇಡಿ, ಈ ಋಷಿ ಮಹರ್ಷಿಗಳು, ನಕಲಿಗಳು, ಗುರುಗಳು, ಬ್ರಾಹ್ಮಣರು, ಈ ಆಚಾರ್ಯರು ಈ ತತ್ವಜ್ಞಾನವನ್ನು ನಮ್ಮ ತನಕ ಬರಲು ಬಿಡಲಿಲ್ಲ ಮತ್ತು ಈಗಲೂ ಇವರು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಪರಮಾತ್ಮನ ಈ ಮಾರ್ಗವನ್ನು ಈ ಸಮಯ ಮಧ್ಯದ ಪೀಳಿಗೆಯಲ್ಲಿ ಅವರ ಆದೇಶವೇನಿದೆ, ಈಗ ಇದು ಇಡೀ ವಿಶ್ವದಲ್ಲಿ ಹೋಗುವುದು. ಈಗ ಇದನ್ನು ತಡೆಯುವುದು, ಇದರಲ್ಲಿ ಒಂದು ವೇಳೆ ಅಡ್ಡಿ ಉಂಟು ಮಾಡಿದರೆ ಅದಂತೂ ಹೀಗಾಗುವುದು. ಹೇಗೆಂದರೆ, ಯಾವುದೋ ಕುರುಡುಕತ್ತೆ ರೈಲು ಹಳಿ ಮೇಲೆ ನಿಂತಿದೆ ಮತ್ತು ಟ್ರೈನ್ ಬರುವ ಗಡಗಡ ಶಬ್ದ ಅದಕ್ಕೆ ಕೇಳುವುದು. ಟ್ರೈನ್ ಬರುವ ಕಡೆ ಟ್ರೈನ್ ಶಬ್ದ ಯಾವ ಕಡೆಯಿಂದ ಬರುತ್ತಿದೆ ಆ ಕಡೆ ಎರಡೂ ಕಾಲ್ಗಳೆತ್ತಿ ಒದೆಯಲು ನಿಂತು ಬಿಡುತ್ತದೆ. ಅಂದರೆ ಬರಲಿ, ಯಾರು ನನಗೆ ಡಿಸ್ಟರ್ಬ್ ಮಾಡುವರು, ಅವರಿಗೆ ಎರಡೂ ಕಾಲಿನಿಂದ ಒದೆಯುವೆ. ಆಗ ಅದು ಹತ್ತಿರ ಬಂದಾಗ ಸ್ವಭಾವದಂತೆ ಆ ಕುರುಡು ಕತ್ತೆ ಎರಡೂ ಕಾಲಿನಿಂದ ಒದೆಯುತ್ತದೆ ಮತ್ತು ಟ್ರೈನ್ ಅದನ್ನೆತ್ತಿ ಅಪ್ಪಳಿಸುತ್ತದೆ, ತುಂಡು ತುಂಡು ಆಗುತ್ತದೆ. ಹಾಗಾಗಿ ಇದು ಪರಮಾತ್ಮನ ಮಾರ್ಗವಾಗಿದೆ, ಇದು ಟ್ರೈನ್ ಮಾರ್ಗವಾಗಿದೆ, ರೈಲಿನ ಹಳಿಯಾಗಿದೆ, ಈಗ ಆರಂಭವಾಗಿದೆ. ಮತ್ತು ಇದರಲ್ಲಿ ಯಾರು ತೊಂದರೆ ಕೊಡುವರು? ಅವರು ಕುರುಡು ಕತ್ತೆಯಾಗಿರುವರು, ಹೊಡೆತ ತಿನ್ನುವರು ಭಗವಂತನಿಂದ. ಅಂದರೆ ಹಿರಣ್ಯಕಶಿಪು ಕುರುಡುಕತ್ತೆಯಾಗಿದ್ದ, ಕಂಸ ಕುರುಡುಕತ್ತೆಯಾಗಿದ್ದ, ರಾವಣನೂ ಕೂಡ ಕುರುಡುಕತ್ತೆಯಾಗಿದ್ದ. ಹಾಗಾದರೆ ಪುಣ್ಯಾತ್ಮರೇ, ಇದು ಸ್ಪಷ್ಟವಾಯಿತೆನೆಂದರೆ ಬ್ರಹ್ಮ, ವಿಷ್ಣು, ಮಹೇಶರಿಗೆ ವೇದಜ್ಞಾನವಿರಲಿಲ್ಲ. ವೇದಜ್ಞಾನವಿದ್ದರೆ ಇದನ್ನು ಹೇಳುತ್ತಿದ್ದರೆ, ವೇದಜ್ಞಾನವಿದ್ದರೂ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ ಸಂಖ್ಯೆ 15 ಸ್ಪಷ್ಟಪಡಿಸಲಾಗಿದೆ. ಓಂ ಕೃತ್ಯುಸ್ಮರ್ ಕಿಲಬೆ ಸ್ಮರ್ ಔರ್ ಕೃತ್ಯುಂ ಸ್ಮರ್. ಓಂ ನಾಮದ ಜಪವನ್ನು ಕೆಲಸ ಮಾಡುತ್ತಾ ಮಾಡುತ್ತಾ ಸ್ಮರಣೆ ಮಾಡು, ವಿಶೇಷ ಶ್ರದ್ಧೆಯೊಡನೆ ಸ್ಮರಣೆ ಮಾಡು ಮತ್ತು ಮನುಷ್ಯ ಜೀವನದ ಪ್ರಥಮ ಕರ್ತವ್ಯವೆಂದು ತಿಳಿದು ಸ್ಮರಣೆ ಮಾಡು. ಮತ್ತು ದುರ್ಗೆಗೂ ಕಂಪ್ಲೀಟ್ ಜ್ಞಾನವಿರಲಿಲ್ಲ, ಅವಳು ಕೇವಲ ಬ್ರಹ್ಮನ ತನಕದ ಸಾಧನೆಯ ಬಗ್ಗೆನೇ ಹೇಳುತ್ತಿದ್ದಳು. ಈ ದುರ್ಗೆಯ ಜ್ಞಾನ ಈ ರೀತಿಯದಾಗಿದೆ. ಅಂದರೆ ವೇದಗಳಲ್ಲಿ ಮಹಿಮೆ ಅಂತೂ ಪರಮಾಕ್ಷರ ಬ್ರಹ್ಮನದು ಹೇಳಲಾಗಿದೆ. ಹಾಗಾದರೆ ದುರ್ಗೆಯು ಮಹಿಮೆ ಅಂತೂ ಈ 7ನೇ ಸ್ಕಂದದಲ್ಲಿ ಮಹಿಮೆ ಅಂತೂ ಹೇಳುತ್ತಿದ್ದಾಳೆ ಪರಮಾಕ್ಷರ ಬ್ರಹ್ಮನದು ಮತ್ತು ನಾಮಜಪ ಹೇಳುತ್ತಿದ್ದಾಳೆ ಓಂನದು. ಏಕೆಂದರೆ 4 ವೇದಗಳಲ್ಲಿ ಪರಮಾಕ್ಷರ ಬ್ರಹ್ಮನ ಮಹಿಮೆ ಪರಿಪೂರ್ಣವಾಗಿದೆ. ಈ 4 ವೇದಗಳಲ್ಲಿ ವೇವ್ ಆಫ್ ವರ್ಷಿಪ್ ಕೇವಲ ಬ್ರಹ್ಮನ ತನಕ ಮಾತ್ರವಿದೆ. ಹಾಗಾದರೆ ಈ ಋಷಿ ಮಹರ್ಷಿಗಳು ಮತ್ತು ದುರ್ಗಾ ಇತ್ಯಾದಿ ಎಲ್ಲರೂ ಸೇರಿ ಇದೇ ನಿಷ್ಕರ್ಷ ತೆಗೆದರು. ಅಂದರೆ ಈ ಓಂ ನಾಮವೇನಿದೆ ಇದು ಪೂರ್ಣ ಪರಮಾತ್ಮನದಾಗಿದೆ, ಫೈನಲ್ ಮಂತ್ರವಾಗಿದೆ. ಈಗ ಪರಮೇಶ್ವರನು ಈ ಕಾಲನ ಮೂಲಕವೇ ನಂತರ ಗೀತೆಯ ಜ್ಞಾನವನ್ನು ಉಚ್ಚಾರಣೆ ಮಾಡಿಸಿದ, ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿಸಿ. ಆದರೆ ನಂತರ ಇವನು ಆ ಸತ್ಯತೆಯನ್ನು ಸ್ವಲ್ಪ ಹೇಳಿದ. ಅಂದರೆ ಪೂರ್ಣ ಪರಮಾತ್ಮನಂತೂ ಯಾರೋ ಬೇರೆ ಇದ್ದಾರೆ. 15ನೇ ಅಧ್ಯಾಯದ 16 ಮತ್ತು 17ನೇ ಶ್ಲೋಕದಲ್ಲಿ 3 ಭಗವಂತರ ಬಗ್ಗೆ ಹೇಳಿದ್ದಾರೆ. ಒಬ್ಬ ಕ್ಷರಪುರುಷ, ಪುರುಷ ಹೇಳಿ ಅಥವಾ ಪ್ರಭು ಹೇಳಿ, ರಾಮ ಹೇಳಿ, ಅಲ್ಲ ಹೇಳಿ, ಬ್ರಹ್ಮ ಹೇಳಿ, ಕ್ಷರಪುರುಷ, ಅಕ್ಷರ ಪುರುಷ. ಮತ್ತು ಇವರಿಬ್ಬರನ್ನು ನಾಶವಾಗುವವರೆಂದು ಹೇಳಲಾಗಿದೆ. ಇವರ ಜೀವಿಗಳು, ಇವರ ಅಧೀನದಲ್ಲಿರುವವರು ನಾಶ ಹೊಂದುವವರು. ಜೀವಾತ್ಮ ಅಮರವಾಗಿದೆ
ಮತ್ತು 17ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಏನೆಂದರೆ ಉತ್ತಮ ಪುರುಷತ್ತು ಅನ್ಯಃ ಪರಮಾತ್ಮ ಇತಿ ಉದಾರತಃ ಯಹ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 1ರಲ್ಲಿ ಅರ್ಜುನನನ್ನು ಕೇಳಿದ ಆ ಕಿಂ ತತ್ ಭ್ರಂ, ಹೇ ಭಗವಂತ, ನೀವು 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಯಾವ ತತ್ ಬ್ರಹ್ಮನ ಬಗ್ಗೆ ಹೇಳಲಾಗಿದೆ, ಆ ತತ್ ಬ್ರಹ್ಮ ಯಾರು? 8ನೇ ಅಧ್ಯಾಯದ 3ನೇ ಮಂತ್ರದಲ್ಲಿ ಶ್ಲೋಕದಲ್ಲಿ ಹೇಳಲಾಗಿದೆ ಏನೆಂದರೆ ಅವನು ಪರಮ ಅಕ್ಷರ ಬ್ರಹ್ಮನು. 8ನೇ ಅಧ್ಯಾಯದ 5 ಮತ್ತು 7ನೇ ಮಂತ್ರದಲ್ಲಿ ಈ ಬ್ರಹ್ಮ ತನ್ನ ಸ್ಥಿತಿ ಹೇಳುತ್ತಿದ್ದಾನೆ, ನನ್ನ ಪೂಜೆ ಮಾಡಿದರೆ ನನ್ನನ್ನು ಪ್ರಾರ್ಥಿಸುವೆ. 8ನೇ ಅಧ್ಯಾಯದ 8, 9, 10ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಏನೆಂದರೆ ಆ ಪರಮಾಕ್ಷರ ಬ್ರಹ್ಮನನ್ನು ಯಾರು ಪೂಜಿಸುವರೋ ಅವನ ಮಂತ್ರ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಆದರೆ ಓಂ ತತ್ ಸತ್, ಓಂ ಅಂತೂ ಬ್ರಹ್ಮನದು, ತತ್ ಮತ್ತು ಸತ್ ಸಾಂಕೇತಿಕವಾಗಿದೆ 2 ಮಂತ್ರ. ತತ್ ಇದು ಪರಬ್ರಹ್ಮನದು, ಅಕ್ಷರ ಪುರುಷನದು, ಮತ್ತು ಸತ್ ಇದೂ ಸಾಂಕೇತಿಕವಾಗಿದೆ ಪರಮಾಕ್ಷರ ಬ್ರಹ್ಮನದು. ಹಾಗಾದರೆ ಈ 3 ಮಂತ್ರಗಳ ಜಪದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಪರಮಾಕ್ಷರ ಬ್ರಹ್ಮ ಪ್ರಾಪ್ತನಾಗುತ್ತಾನೆ. ತನ್ನ ಸಾಧನೆ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಇವನು ಕ್ಲಿಯರ್ ಮಾಡಿದ್ದಾನೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅಂದರೆ ನನ್ನ ಪೂಜೆ ಮಾಡುವುದಾದರೆ ಓಂ ನಾಮದ ಜಪದಿಂದ ಬ್ರಹ್ಮಲೋಕ ಪ್ರಾಪ್ತವಾಗುವುದು. ಬ್ರಹ್ಮಲೋಕದವರೆಗೂ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಹೋದಂತಹ ಜೀವಾತ್ಮ ಪುನಃ ಅವರು ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಿಂದ ಹಿಡಿದು 4ರ ತನಕ ಹೇಳಲಾಗಿದೆ ಏನೆಂದರೆ ಆ ತತ್ವದರ್ಶಿ ಸಂತನ ಪ್ರಾಪ್ತಿಯ ಬಳಿಕ ಆ ಪರಮೇಶ್ವರನ ಪರಮ ಪದವಿಯ ಹುಡುಕಾಟ ಮಾಡಬೇಕು. ಅಲ್ಲಿಗೆ ಹೋದ ಬಳಿಕ ಎಂದಿಗೂ ಜನ್ಮ ಮೃತ್ಯು ಆಗುವುದಿಲ್ಲ, ಪುನಃ ಪ್ರಪಂಚದಲ್ಲಿ ಜೀವಾತ್ಮ ಮರಳಿ ಬರುವುದಿಲ್ಲ. ಈಗ ಪುಣ್ಯಾತ್ಮರೇ, ಈ ಗೀತೆಯದು ಇಷ್ಟೇ ಮಸಾಲೆಯಾಗಿತ್ತು, ಇದು ಸಾರಾಂಶವಾಗಿತ್ತು. ಮತ್ತು ಈ ಸಾರ ಹೇಳುತ್ತಿದ್ದರು, ಅರ್ಜುನ ನೀನು ಏನು ತಂದಿದ್ದೆ, ನಿನ್ನದು ಏನು ಹೋಗುತ್ತದೆ, ನೀನಂತೂ ಅಮರನು. 4 ಮಾತು ಮತ್ತು 4 ಲೈನ್ ಬರೆದು ನಮ್ಮನ್ನು ಮೂರ್ಖರನ್ನಾಗಿಸುತ್ತಿದ್ದರು. ಇದಾಗಿದೆ ಗೀತೆಯ ಸಾರ. ಪವಿತ್ರ ಗೀತೆ ನಮಗೇನು ಹೇಳಬಯಸ್ತಿದೆ ಅದು ಇದಾಗಿದೆ. ಈಗ ಸತ್ಯಯುಗದ ಬ್ರಾಹ್ಮಣ ಅಂದರೆ ಋಷಿ ಮಹರ್ಷಿಗಳಿಗೆ ಎಷ್ಟು ವೇದಜ್ಞಾನವಿತ್ತು ಇದನ್ನು ಕೇಳಿ. ಇದೇ ಪವಿತ್ರ ದೇವಿ ಭಾಗವತದ 414ನೇ ಪುಟದಲ್ಲಿ ಇದು ನೋಡಿರಂತೆ, ಇದು 6ನೇ ಸ್ಕಂದ ಮತ್ತು ಸಂಕ್ಷಿಪ್ತ್ ದೇವಿ ಭಾಗವತ್. ಮತ್ತು 414ನೇ ಪುಟದಲ್ಲಿ ಜನಮೇಜಯನು ಕೇಳಿದ, ಮಹಾಭಾಗ, ಯಾವ ಯುಗದಲ್ಲಿ ಎಂತಹ ಧರ್ಮದ ಸ್ವರೂಪವಿದೆ? ಈ ಸಂಪೂರ್ಣ ವಿಷಯವನ್ನು ವಿಶೇಷ ರೂಪದಿಂದ ಹೇಳುವ ಕೃಪೆ ಮಾಡಿ ವ್ಯಾಸರು ಹೇಳಿದರು. ರಾಜ, ಇದು ನಿಶ್ಚಿತವಾಗಿದೆ. ಸತ್ಯಯುಗದಲ್ಲಿ ಬ್ರಾಹ್ಮಣರು ವೇದಗಳ ಪೂರ್ಣ ವಿದ್ವಾಂಸರಾಗಿದ್ದರು ಮತ್ತು ಅವರ ಮೂಲಕ ನಿರಂತರ ಭಗವತಿ ಜಗದಂಬೆಯ ಆರಾಧನೆ ಆಗುತ್ತಿತ್ತು. ಬಂದುಬಿಟ್ಟಿತು ಕಲಿಯುಗದ ಬ್ರಾಹ್ಮಣರ ವೇದಜ್ಞಾನದ ಅಂತ್ಯ. ಹೀಗೆ ಹೇಳ್ತಾರೆ, ವೇದದ ಪೂರ್ಣ ವಿದ್ವಾಂಸರಾಗಿದ್ದರು ಮತ್ತು ದುರ್ಗೆಯ ಪೂಜೆ ಮಾಡುತ್ತಿದ್ದರು. ಭಗವತಿಯ ದರ್ಶನ ಮಾಡಲು ಅವರ ಮನಸ್ಸು ಸದಾ ಉತ್ಸುಕದಲ್ಲಿ ಇರುತ್ತಿತ್ತು. ಪ್ರತಿ ಒಂದು ಊರಿನಲ್ಲಿ ಶಕ್ತಿ ಮಂದಿರದ ಉದ್ಘಾಟನೆ ಆಗಬೇಕು. ಈ ವಿಷಯದ ಬಗ್ಗೆ ಅವರ ಮನಸ್ಸಿನಲ್ಲಿ ಬಹಳ ಉತ್ಸುಕತೆ ಇತ್ತು. ಈ ಮಂದಿರಗಳ ಸ್ಥಾಪನೆ ಇವರೇ ಮಾಡಿದ್ದಾರೆ, ಸತ್ಯಯುಗದಿಂದ ಆರಂಭಿಸಿದರು. ಮೂರ್ಖರನ್ನಾಗಿಸಿದರು ನೋಡಿ. ವೇದಗಳಲ್ಲಿ ಎಲ್ಲಾದರೂ ಬರೆದಿದೆಯೇ ಯಾರ್ದಾದರೂ ಮಂದಿರ ಕಟ್ಟಿಸಿ ಎಂದು? ಅದಂತೂ ನೇರವಾದ ಮಂತ್ರ, ಜಪ ಮಾಡಿ ಅವರದು. ಈಗ ಇಲ್ಲಿ ವ್ಯಾಸರು ಹೇಳುತ್ತಿದ್ದಾರೆ, ಧರ್ಮದ್ದು ಇದೇ ಸ್ಥಿತಿ ತ್ರೇತಾದಲ್ಲೂ ಇತ್ತು, ಆದರೆ ಸ್ವಲ್ಪ ಏರುಪೇರಾಯಿತು. ಸತ್ಯಯುಗದ ಸ್ಥಿತಿ ಏನಿತ್ತು ಅದು ದ್ವಾಪರದಲ್ಲಿ ವಿಶೇಷ ರೂಪದಿಂದ ಕಡಿಮೆ ಆಯಿತು. ರಾಜ, ಆ ಪ್ರಾಚೀನ ಯುಗಗಳಲ್ಲಿ ಅಂದರೆ ಆ ಸತ್ಯಯುಗ, ತ್ರೇತ, ದ್ವಾಪರ ತನಕ ಯಾರು ರಾಕ್ಷಸರೆನಿಸಿಕೊಂಡಿದ್ದರೋ ಅವರು ಕಲಿಯುಗದಲ್ಲಿ ಬ್ರಾಹ್ಮಣರೆನಿಸಿಕೊಳ್ಳುತ್ತಾರೆ. ಏಕೆಂದರೆ ಈಗಿನ ಬ್ರಾಹ್ಮಣರು ಆಗಾಗ್ಗೆ ಮೋಸ ಮಾಡುವುದರಲ್ಲಿ ತತ್ಪರರಾಗಿರುತ್ತಾರೆ ಮತ್ತು ಬೇರೆಯವರಿಗೆ ಮೋಸ ಮಾಡುವುದು, ಸುಳ್ಳು ಹೇಳುವುದು ಮತ್ತು ವೈದಿಕ ಧರ್ಮ ಕರ್ಮಗಳಿಂದ ಬೇರೆ ಇರುವುದು ಕಲಿಯುಗಿ ಬ್ರಾಹ್ಮಣರ ಸ್ವಾಭಾವಿಕ ಗುಣವಾಗಿದೆ. ಈಗ ಪುಣ್ಯಾತ್ಮರೇ, ಒಂದೊಮ್ಮೆ ಈಗ ಕಬೀರ ಪರಮೇಶ್ವರರು 600 ವರ್ಷಗಳ ಮೊದಲೇ ಹೇಳುತ್ತಲಿದ್ದರು, ಕೆ ಪಂಡೆ ನಿಪುಣ ಕಸಾಯಿ ಸಾಧೋ ಪಂಡೆ ನಿಪುಣ ಕಸಾಯಿ. ಇವರು ಚತುರ ಕಟುಕರು, ಪೂಜಾರಿಗಳು, ಬ್ರಾಹ್ಮಣರು ಮತ್ತು ನಿಮ್ಮನ್ನು ಮೂರ್ಖರನ್ನಾಗಿಸುತ್ತಿದ್ದಾರೆ. ಕಾಶಿಯೊಳಗೆ
ಒಂದು ಗರಗಸ ಇಟ್ಟರು. ಗರಗಸ ಒಂದು ಮರ ಕೊಯ್ಯುವ ಲೋಹದ ಹಲ್ಲಿನಂತೆ ಇರುವುದು, ಬಹಳ ದೊಡ್ಡದು. ಮತ್ತು ಆ ಕಾಶಿಯ ಆ ಕಟುಕ ಬ್ರಾಹ್ಮಣರು, ಅಂದರೆ ಈಗ ದೇವಿ ಭಾಗವತದಲ್ಲಿ ಅವರನ್ನು ರಾಕ್ಷಸರು ಎನ್ನಲಾಗಿದೆ, ಒಂದು ಅಜ್ಞಾನವನ್ನು ಹರಡಿಸಿದ್ದರು. ಅಂದರೆ ಯಾರು ಸ್ವರ್ಗಕ್ಕೆ ಹೋಗಲು ಬಯಸುತ್ತಾರೆ, ಕಾಶಿಯಲ್ಲಿ ಭಗವಂತನ ಕಡೆಯಿಂದ ಗಂಗೆಯ ದಡದಲ್ಲಿ ಗರಗಸ ಇರುತ್ತದೆ. ಆ ಗರಗಸದಿಂದ ಯಾರು ಕತ್ತು ಕೊಯ್ಯಿಸಿಕೊಳ್ಳುವನು ನೇರ ಸ್ವರ್ಗಕ್ಕೆ ಹೋಗುವನು. ಆಗ ಮುದುಕರು ಯೋಚಿಸಿದರು, ಭಗವಂತನನ್ನು ಪ್ರಾಪ್ತಿಸಬೇಕು ಮತ್ತು ಸಾಯುವುದು ಖಂಡಿತವಾಗಿದೆ. ವೃದ್ಧಾಪ್ಯದಲ್ಲಿ ಅಂತೆಯೇ ದುಃಖಿಯಾಗಿದ್ದೇವೆ. ಮೊದಲಂತೂ ಆ ಬ್ರಾಹ್ಮಣರು ಈ ವದಂತಿ ಹರಡಿಸಿದರು, ಅಂದರೆ ಯಾರು ಕಾಶಿಯಲ್ಲಿ ಸಾಯುವ ಅವನು ನೇರ ಸ್ವರ್ಗಕ್ಕೆ ಹೋಗುವ. ಹಾಗೆ ಈ ವೃದ್ಧ ವಯಸ್ಕರು, ಬಹಳ ಶ್ರೀಮಂತ ಜನರು ವ್ಯವಸ್ಥೆ ಮಾಡಿದರು. ತಮ್ಮ ತಾಯಿ ತಂದೆಯರನ್ನು ಕಾಶಿಯಲ್ಲಿ ಆ ಗುರುಗಳ ಮನೆಯಲ್ಲಿ ಬಿಟ್ಟುಬಿಟ್ಟರು. ಮತ್ತು ಆ ಲೋಭಿ ಆಸೆ ಬುರುಕರು ಹಣದ ಆಸೆಯಿಂದ ವೃದ್ಧರನ್ನು ಇಟ್ಟುಕೊಳ್ಳಲು ಶುರು ಮಾಡಿದರು. ಈಗ ವೃದ್ಧಾಪ್ಯದಲ್ಲಿ ಒಬ್ಬ ಮುದುಕನನ್ನು ಸಂಭಾಳಿಸಲು ಸಾಧ್ಯವಿಲ್ಲ ಮನೆಯಲ್ಲಿ. ಮತ್ತು ಅವರಂತೂ 20 ವೃದ್ಧರನ್ನು ಇಟ್ಟುಕೊಂಡರು ಹಣದಾಸೆಯಿಂದ. ನಂತರ ಅವರು ಸ್ಕೀಮ್ ಮಾಡಿದರು, ಅಂದರೆ ಹೇಗೂ ವಿಷಯ ಬಿಗಡಾಯಿಸಿದೆ. ಈಗ ಇವರು ಯಾವಾಗ ಸಾಯುವರು, ಯಾರೋ 10 ವರ್ಷದಲ್ಲಿ ಸಾಯುವ, ಇನ್ನೊಬ್ಬ 15 ವರ್ಷಗಳಲ್ಲಿ ಸಾಯುವ, ಇನ್ಯಾರು 5 ವರ್ಷದಲ್ಲಿ. ಅವರು ಮತ್ತೆ ಸ್ಕೀಮ್ ಮಾಡಿದರು, ಅಂದರೆ ಅವರು ಒಂದು ಮೀಟಿಂಗ್ ಮಾಡಿದರು, ಸೂಚನೆ ತಿಳಿಸಿದರು. ಏನೆಂದರೆ, ಸೋದರ, ಭಗವಂತನ ಕಡೆಯಿಂದ ಆದೇಶ ಬಂದಿದೆ ಮತ್ತು ಅಲ್ಲಿ ಗಂಗೆಯ ದಡದಲ್ಲಿ ತಂತಾನೆ ಅದೃಶ್ಯ ಗರಗಸ ಬರುತ್ತದೆ. ಅವರು ಇಂತಹ ಒಂದು ಸಿಸ್ಟಮ್ ಮಾಡಿಟ್ಟಿದ್ದರು. ಹೀಗೆ ಒಂದೊಳ್ಳೆಯ ಆರ್ಚನ್ನು ಮಾಡಿ ಮತ್ತು ಅದರ ಮಧ್ಯದ ಸ್ಥಳ ಬಿಟ್ಟರು ಮತ್ತು ಅದರಲ್ಲಿ ಗರಗಸ ಅಳವಡಿಸಿದರು ಮತ್ತು ಅದರ ಹ್ಯಾಂಡಲನ್ನು ಹಗ್ಗಗಳಿಂದ ಕಂಟ್ರೋಲ್ ದೂರ ಮಾಡಿದರು, ಅಂಡರ್ಗ್ರೌಂಡ್ನಲ್ಲಿ ಒಯ್ದು. ಮತ್ತು ಅಲ್ಲಿಂದ ಹೇಳಿದರು, ಯಾರು ಬೇಗ ಸ್ವರ್ಗಕ್ಕೆ ಹೋಗ ಬಯಸುತ್ತಾರೆ ಗರಗಸ ಬರುತ್ತದೆ. ಅದರ ಬೇರೆ ಫೀಸಿಟ್ಟು ಬಿಟ್ಟರು. ಆಗ ಆ ಸಾಧು ಆತ್ಮಗಳು ಅವರ ಮೇಲೆ ವಿಶ್ವಾಸ ಮಾಡಿ, ಬ್ರಾಹ್ಮಣರ ಮೇಲೆ, ಗುರುಗಳ ಮೇಲೆ, ಅಂದರೆ ಇವರು ಸತ್ಯ ಮಾತು ಹೇಳುತ್ತಿದ್ದಾರೆ, ವಿದ್ವಾಂಸರು ಮತ್ತು ಸಂಸ್ಕೃತವನ್ನು ಬಲ್ಲವರು. ಆಗ ಅವರು ಕತ್ತು ಕೊಯ್ಯಿಸಿಕೊಳ್ಳಲು ಪ್ರಾರಂಭಿಸಿದರು. ಅವರಿಗೆ 10, 20, 50 ರೂಪಾಯಿಗಳನ್ನು ಕೊಟ್ಟು ಗರಗಸದಿಂದ ಕೊಯ್ಯಿಸಿಕೊಂಡರು. ಹಾಗಾಗಿ ಪುಣ್ಯಾತ್ಮರೇ, ಈ ದಾಸನು ಇಂದಿನಿಂದ 600 ವರ್ಷಗಳ ಮೊದಲು ಪರಮಾತ್ಮ ಹೇಳುತ್ತಿದ್ದರು, ಪಾಂಡೆ ನಿಪುಣ ಕಸಾಯಿ ಸಾಧೋ ಪಾಂಡೆ ನಿಪುಣ ಕಸಾಯಿ. ಆ ಕಾರಣದಿಂದ ಪರಮಾತ್ಮನ ವಿರೋಧ ಆ ನಕಲಿಗಳು ಬಹಳ ಅಧಿಕ ಮಾಡಿಸಿದರು, ಜನರನ್ನು ಪುಸಲಾಯಿಸಿದರು. ಕಬೀರ ಸುಳ್ಳನು, ದುಷ್ಟನು, ಇವನು ಎಲ್ಲ ಸುಳ್ಳು ಹೇಳುತ್ತಾನೆ, ಇವನು ವೇದಗಳ ಮತ್ತು ಗೀತೆ ವಿರುದ್ಧ ಜ್ಞಾನ ನೀಡುತ್ತಿದ್ದಾನೆ, ಇವನು ಸುಳ್ಳುಗಾರ, ಇವನ ಮಾತುಗಳನ್ನು ನಂಬಬೇಡಿ. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ಹೇಳುತ್ತಿದ್ದರು, निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार, निरंजन धन तेरा दरबार, जहाँ पर तनिक न न्याय विचार, वैसा उड़े मुल मुल खासा गल मोतियों के आर, वैसा उड़े मुल मुल खासा गल मोतियों के आर, पतिभरता को मिले न खादी वो सूखा नरस आहार, निरंजन धन तेरा दरबार, जहाँ पर तनिक न न्याय विचार, निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार, पाखंडी की पूजा जग में और संत को कहें लबाड़े, पाखंडी की पूजा जग में संत को कहें लबाड़े, अज्ञानी को परम विवेकी, इन ज्ञानी को मूढ़ गवार, निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार, निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार।
कह कबीर सुनो भाई साधो, यहाँ सब उल्टा व्यवहार। कह कबीर सुनो भाई साधो, यहाँ सब उल्टा व्यवहार। सच्चे को तो ये झूठा बताओ, इन झूठों का एतबार निरंजन। धन तेरा दरबार निरंजन, धन तेरा दरबार निरंजन, धन तेरा दरबार। जहाँ पर तनिक न न्याय विचार, जहाँ पर तनिक न न्याय विचार। कह कबीर सुनो भाई साधो, यहाँ सब उल्टा व्यवहार। कह कबीर सुनो भाई साधो, यहाँ सब उल्टा व्यवहार। सच्चों को तो ये झूठा बताओ, इन झूठों का एतबार निरंजन। धन तेरा दरबार, जहाँ पर तनिक न न्याय विचार। निरंजन धन तेरा दरबार निरंजन, धन तेरा दरबार, जहाँ पर तनिक न न्याय विचार। ಈಗ ಪುಣ್ಯಾತ್ಮರೇ 600 ವರ್ಷಗಳ ಮೊದಲು ಪರಮಾತ್ಮ ಹೇಳುತ್ತಿದ್ದರು, ಹೇ ಜ್ಯೋತಿ ನಿರಂಜನ ಕಾಲ, ಧನ್ಯವಾಗಿದೆ ನಿನ್ನ ಈ 21 ಬ್ರಹ್ಮಾಂಡದ ನಿನ್ನ ನ್ಯಾಯ. ನಿನ್ನ ಈ ದರ್ಬಾರಿನಲ್ಲಿ ಸ್ವಲ್ಪವೂ ನ್ಯಾಯವಿಲ್ಲ. 21 ಬ್ರಹ್ಮಾಂಡಗಳಲ್ಲಿ ನ್ಯಾಯ ಹೆಸರಿನ ವಸ್ತುವಿಲ್ಲ. ಪುಣ್ಯಾತ್ಮರೇ, ಮತ್ತು ಏನು ಹೇಳುತ್ತಾರೆ ಪರಮಾತ್ಮನು, ಏನು ಹೇಳಿದ್ದಾರೆಂದರೆ ಕೆ ಪಾಖಂಡಿ ಕಿ ಪೂಜಾ ಜಗಮ. ಮತ್ತು ಪರಮಾತ್ಮ ಹೇಳ್ತಾರೆ, ತನ್ನನ್ನು ಹೇಳುತ್ತಿದ್ದರು ಕಬೀರರು, ಅಂದರೆ ಸಂತ ಕೋ ಕಹ ಲವಾಡ್, ಅಂದರೆ ಸುಳ್ಳುಗಾರ ಬಾಯಿಗೆ ಬಂದದನ್ನು ಹೇಳುತ್ತಾನೆ ಕಬೀರರು. ಬ್ರಹ್ಮ ವಿಷ್ಣು ಮಹೇಶ್ವರನ್ನು ನಾಶ ಹೊಂದುವರೆಂದು ಹೇಳ್ತಾನೆ. ನೋಡಿ, ಇವನ ಬುದ್ಧಿ ಕೆಟ್ಟಿದೆ ಈ ನೇಕಾರನದು. ಪರಮಾತ್ಮ ಹೇಳುತ್ತಿದ್ದರು, ತಡೀರಿ, ಸಮಯ ಬರಲಿ, ಆಗ ಹೇಳುವನು ನಿಮಗೆ ಬುದ್ಧಿ ನನ್ನದು ಕೆಟ್ಟಿತ್ತೋ ಅಥವಾ ನಿಮ್ಮನ್ನು ಇವರು ಮೂರ್ಖರನ್ನಾಗಿಸಿದ್ದಾರೆಯೋ. ಈಗ ಪುಣ್ಯಾತ್ಮರೇ, ಪರಮೇಶ್ವರ ಕಬೀರ ದೇವರು ತನ್ನ ಮಹಿಮೆಯನ್ನು ಸ್ವತಃವೇ ಹೇಳಿದ್ದಾರೆ. ಏನು ಹೇಳುತ್ತಿದ್ದರು? मोती मुक्ता दर्शत नाही, ये जग है सब अंदरे। दिखत के तो नैन चश्म इड़क फेरा मोतिया बंदरे। ಈಗ ಪರಮಾತ್ಮನ ವಾಣಿ ಇದೆ, गुरु बिन काहू न पाया ज्ञाना, और जो थोथा बुसे छड़े किसाना। ಪರಮೇಶ್ವರ ಕಬೀರರು ಹೇಳುತ್ತಿದ್ದರು, चारों युग में संत पुकारे, और कूक कहा हम हेल रे। हीरे माणक मोती बरसे, ये जग चुगता ढेल रे। ಪರಮಾತ್ಮ ಹೇಳುತ್ತಿದ್ದರು, ನಾನು 4 ಯುಗಗಳಲ್ಲಿ ಬಂದಿದ್ದೆ ಮತ್ತು ಆ ಒಳ್ಳೆಯ ಆತ್ಮಗಳಿಗೆ, ದೃಢ ಭಕ್ತರಿಗೆ, ಶ್ರೇಷ್ಠ ಪುರುಷರಿಗೆ ಸಿಕ್ಕಿದೆ. ಅವರನ್ನು ತತ್ವಜ್ಞಾನದಿಂದ ತೃಪ್ತಿಪಡಿಸಿದೆ, ಸತ್ಯಖಂಡವನ್ನು ತೋರಿಸಿದೆ, ಅವರನ್ನು ಮರಳಿಬಿಟ್ಟೆ. ನಂತರ ಅವರು ಉಚ್ಚ ಸ್ವರದಲ್ಲಿ ಕೂಗಿ ಕೂಗಿ ಈ ನನ್ನ ತತ್ವಜ್ಞಾನದ ಪ್ರಚಾರ ಮಾಡಿದರು. ಮತ್ತು ನಾನೂ ಕೂಡ ಸ್ವತಃವೇ ಬಂದು, ಈಗ ಪುಣ್ಯಾತ್ಮರೇ, ವೇದಗಳು ಹೇಳುತ್ತವೆ ಆ ಪರಮಾತ್ಮ ತನ್ನ ತತ್ವಜ್ಞಾನವನ್ನು, ಆಧ್ಯಾತ್ಮ ತತ್ವಜ್ಞಾನವನ್ನು, ತನ್ನ ಮಹಿಮೆಯನ್ನು ಸ್ವತಃವೇ ಬಂದು ಸರಿಯಾಗಿ ಹೇಳುತ್ತಾನೆ. ಮತ್ತು ಅವನು ಎಲ್ಲಾದರೂ ನಿಂತುಕೊಂಡು ಗಟ್ಟಿ ಸ್ವರದಲ್ಲಿ ಲೋಕೋಕ್ತಿಗಳ ಮಾಧ್ಯಮದಿಂದ, ಕವಿತೆಗಳ ಮಾಧ್ಯಮದಿಂದ, ದೋಹೆ ಮತ್ತು ಶ್ಲೋಕಗಳ ಮಾಧ್ಯಮದಿಂದ, ತನ್ನ ಕವೀರವಾಣಿಯ ಮೂಲಕ ಆ ತತ್ವಜ್ಞಾನವನ್ನು ಉಚ್ಚಾರಿತ ಮಾಡುತ್ತಾನೆ, ಅವುಗಳ ಉಚ್ಚಾರಣೆ ಮಾಡುತ್ತಾನೆ, ಪ್ರಚಾರ ಮಾಡುತ್ತಾನೆ, ಗಟ್ಟಿ ಸ್ವರದಲ್ಲಿ ಪ್ರತಿಧ್ವನಿಸುವಂತೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96, ಮಂತ್ರ ಸಂಖ್ಯೆ 16ರಿಂದ 20 ತನಕ ಇದು ಪೂರ್ತಿ ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಅಂದರೆ ಯಾವ ಕಾರಣದಿಂದ ಅವರು ಕವಿತೆಗಳ ಮಾಧ್ಯಮದಿಂದ ತನ್ನ ಜ್ಞಾನವನ್ನು ಪ್ರಚಾರ ಮಾಡುತ್ತಾನೆ, ಇದಕ್ಕಾಗಿ ಅವನಿಗೆ ಪ್ರಸಿದ್ಧ ಕವಿಯ ಬಿರುದನ್ನು ಕೂಡ ನೀಡಲಾಗುತ್ತದೆ. ಪ್ರಸಿದ್ಧ ಕವಿಗಳಲ್ಲಿಯೂ ಒಬ್ಬರಾಗಿರುತ್ತಾರೆ, ಆದರೆ ಅವರು ಅಮರ ಪುರುಷರಾಗಿರುತ್ತಾರೆ. ಏಕೆಂದರೆ ಅನ್ಯ ಕವಿಗಳು
ಅಂದರೆ ತುಳಸೀದಾಸರು ಮತ್ತು ಬೇರೆ ಕವಿಗಳಿದ್ದಾರೆ. ಮತ್ತು ಅವರಲ್ಲಿ ಕಬೀರ ಪರಮೇಶ್ವರರ ವಾಣಿಗಳಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಅವರದಂತೂ ವ್ಯಾವಹಾರಿಕ ಮತ್ತು ಸಣ್ಣ ಪುಟ್ಟ ಜ್ಞಾನಯುಕ್ತ ವಾಣಿಗಳು ಆಗಿವೆ. ಮತ್ತು ಪರಮಾತ್ಮನ ಪರಮೇಶ್ವರನ ಸಂಬಂಧಿತ ವಾಣಿಗಳು ಆಧ್ಯಾತ್ಮಿಕ ಜ್ಞಾನದಿಂದ ಪರಿಪೂರ್ಣವಾಗಿವೆ. ಅವು ನಮ್ಮ ಸಾಮಾಜಿಕ ಜೀವನದ ಮೇಲೂ ಅನ್ವಯಿಸುತ್ತವೆ. ಹಾಗೆ ಅದರಲ್ಲಿ ಬರೆದಿದೆ ಅಂದರೆ ಆ ಪರಮಾತ್ಮ ಕಬೀರ ದೇವರಾಗಿದ್ದಾರೆ. ತನ್ನ ಕಬೀರ ವಾಣಿಯ ಮಾಧ್ಯಮದಿಂದ, ಲೋಕೋಕ್ತಿಗಳ ಮಾಧ್ಯಮದಿಂದ, ಕವಿತೆಗಳ ಮಾಧ್ಯಮದಿಂದ ತನ್ನ ಜ್ಞಾನವನ್ನು ಉಚ್ಚ ಸ್ವರದಲ್ಲಿ ಕೂಗಿ ಉಚ್ಚರಿಸುತ್ತಾ ಕೂಗಿ ಕೂಗಿ ಹೇಳ್ತಾರೆ. ಮತ್ತು ಸ್ವತಃ ಪರಮಾತ್ಮ ಹೇಳುತ್ತಾರೆ, चारों युग में संत पुकारे और कूक कहा हम हेल रे, हीरे माणिक मोती बरसे ये जग चुगता ढेल रे. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.